will. I could use some motivation, but I know how I feel. Faster than you like, it's over and that's the end. Faster than you like, it's over and that's the end. It's over and that's the end. Oh, I want to find my way to you, yeah, baby. Oh, I want to find my way to you. Gotta find my way, baby. I don't need a reason to say what I want when it's real. If I see you acting patient. ಹಾಯ್ ಎಲ್ಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ನಾಗಪಂಚಮಿ ದಿನ ಇತ್ತಲ್ವ, ಸೊ ಆ ದಿನದ ವ್ಲಾಗ್ ಆಗಿರುತ್ತೆ. ನಾವೇನು ನಾಗರಿಕಲ್ ಹತ್ರ ಹೋಗಿ ಪೂಜೆ ಮಾಡ್ಕೊಬರ್ಬಾರ್ದಿತ್ತು, ಹಾಗಾಗಿ ಹೋಗಲಿಲ್ಲ. ಅಟ್ಲೀಸ್ಟ್ ಮನೆಯಲ್ಲಾದರೂ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಾದರೆ ಎಲ್ಲರೂ ಬೆಳಗ್ಗೆ 5 ಗಂಟೆಯಿಂದನೇ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ ಪೂಜೆಗಳು ಮಾಡ್ಕೊಂಬರೋದು. ತುಂಬ ಸ್ಪೆಷಲಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆನೂ ಮಾಡೋರಂತೆ ಮುಂಚೆ, ಬಟ್ ಅಜ್ಜಿ ತೀರ್ಕೊಬಿಟ್ಟಿದ್ದಾರಲ್ವ, ಹಾಗಾಗಿ ನಾವೇನು ಪೂಜೆಗಳಿಗೆ ದೇವಸ್ಥಾನಕ್ಕೆ ಎಲ್ಲೂ ಹೋಗ್ತಿಲ್ಲ, ಬರೀ ಮನೆಯಲ್ಲಿ ಮಾತ್ರ ಪೂಜೆನ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಏನೂ ಹೋಗ್ಲಿಕ್ಕಾಗಿಲ್ಲ. ನಾನು ಮತ್ತೆ ಅದು ಅಟ್ಲೀಸ್ಟ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕೇಳಿದೆ ಮನೆಯಲ್ಲಿ. ಬೇಡ ಬಿಡು, ಯಾಕೆ ಸುಮ್ಮನೆ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂತಂದರು. ಸರಿ ಬಿಡು, ಮನೆಯಲ್ಲಾದರೂ ತಂಪಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಪೆಷಲ್ ಡೇಸ್ ಏನಾದರೂ ಇದ್ದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡ್ಕೊಬಂದರೆ ಏನೋ ಒಂಥರ ಒಳ್ಳೆ ವೈಬ್ ಇದ್ದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ಜನ ಹೋಗಿ ಬರ್ತಿರ್ತಾರಲ್ವ, ನಾವೇ ಹೋಗಿ ಬಂದರೆ ಚೆನ್ನಾಗಿರುತ್ತೆ. ನಮ್ಮ ಊರಲ್ಲಂತೂ ಬೆಳಗ್ಗೆ 5 ಗಂಟೆಗೆ ರೋಡಲ್ಲಿ ಹೋಗಿ ಬರ್ತಾ ಇರ್ತಾರಲ್ವ, ಫುಲ್ ಮಾತುಗಳೆಲ್ಲ ಕೇಳಿಸ್ತಾನೆ ಇದೆ. ಎಲ್ಲರೂ ಹೋಗಿ ಬರ್ತಿದ್ರು. ಈ ನಾಗಪಂಚಮಿನ ಎಲ್ಲರೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ನಮ್ಮ ಅಮ್ಮನ ಮನೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನೂ ನಿನ್ನೆ ಊರಿಗೂ, ಅಂದರೆ ಈ ನಾಗಪಂಚಮಿ ದಿನ ಇತ್ತಲ್ವ, ಸೊ ಅವತ್ತು ಊರಿಗೆ ಹೋಗಿದ್ರು. ಅವ್ರಿಗೂ ನಾಗಲ್ತನಿ ಅಂತ ಬರುತ್ತೆ ನಮ್ಮ ಕಡೆ ಎಲ್ಲ, ಸೊ ಚಿಂತಾಮಣಿ ಕಡೆ ಎಲ್ಲ ಮಾಡ್ತಾರೆ. ಇನ್ನದಿತ್ತು, ಅವರೂ ಊರಿಗೆ ಹೋಗಿ ಹಬ್ಬನ ಮುಗಿಸ್ಕೊಂಡು ಬಂದರು. ಇನ್ನು ನಮಗೇನೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇನ್ನು ಮನೆಯಲ್ಲೇ ಸಿಂಪಲಾಗಿ ಪೂಜೆನ ಮಾಡ್ಕೊಬಿಡ್ತಾ ಇದ್ದೀನಿ. ನನಗೆ ಈ ಥರ ಸ್ಪೆಷಲ್ ಡೇಸ್ ಇದ್ದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟ ಆಗುತ್ತೆ. ಇದೆಲ್ಲ ಮದುವೆ ಆದಾಗಿಂದನೇ, ಮುಂಚೆ ಎಲ್ಲ ಅಷ್ಟೊಂದೇನು ಹೋಗೋದು ಬರೋದು ಆ ಥರ ಏನೂ ಮಾಡ್ತಿರಲಿಲ್ಲ. ಬಟ್ ಇವಾಗ ಮದುವೆ ಆಗಿದೆ ಅಲ್ವಾ, ಅಟ್ಲೀಸ್ಟ್ ಈ ಥರ ಎಲ್ಲ ಮಾಡೋದು ಒಂದು ಸ್ವಲ್ಪ, ಅಂದರೆ ಮದುವೆ ಆದಮೇಲೆ ಇವೆಲ್ಲ ರೆಗ್ಯುಲರ್ ರೊಟೀನ್ ಆಗಿಬಿಡುತ್ತಲ್ವ ನಮ್ಮ ಪಾರ್ಟ್ ಆಫ್ ಲೈಫಲ್ಲಿ. ಸೊ ನೆಕ್ಸ್ಟ್ ಇಯರಿಂದ ನಾವು ಮಾಡ್ತೀವಿ. ಇನ್ನು ಈ ಇಯರ್ ಏನೂ ಇಲ್ಲ. ಇನ್ನು ದೇವ್ರಿಗೇ ಪೂಜೆ ಮಾಡ್ಕೊಬಿಟ್ಟು ಇನ್ನು ಮಂಗಳಾರತಿ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿತ್ವಿ ಆಚೆ ಹೋಗಿದ್ದಾರೆ. ಇನ್ನು ಇವತ್ತು ಪೂಜೆ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇನ್ನು ಅಡುಗೆ ಕೆಲಸ ಮಾಡಬೇಕು. ಆ್ಯಂಡ್ ಇವತ್ತು ಇನ್ನೊಂದು ಗೃಹಪ್ರವೇಶ ಇದೆ, ಇನ್ನು ಅದಕ್ಕೂ ಹೋಗಬೇಕು. ಹಾಗಾಗಿ ಇನ್ನು ಬೆಳಗ್ಗೆನೇ ಬೇಗ ಪೂಜೆ ಮುಗಿಸ್ಕೊಬಿಟ್ಟು ಇನ್ನು ಟಿಫನ್ ಏನಾದರೂ ಮಾಡ್ಕೊಂಡು ತಿನ್ಕೊಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಹಾಗಾಗಿ ಇನ್ನು ಪೂಜೆನೂ ಮುಗಿಸ್ಕೊಬಿಟ್ಟು, ಪೂಜೆ ಅಂತೂ ತುಂಬ ಚೆನ್ನಾಗಿ ನಡೀತು. ನನಗೆ ಈ ಥರ ಬೆಳಗ್ಗೆ ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೆ ಯಾಕೋ ಒಂದು ಒಳ್ಳೆ ಫೀಲ್ ಬರುತ್ತೆ, ತುಂಬ ಚೆನ್ನಾಗಿ ಪ್ರಶಾಂತವಾಗಿರುತ್ತೆ. ಇನ್ನಿವತ್ತು ಪೂಜೆ ಮುಗಿದ ಆದಮೇಲೆ ಇನ್ನಿವತ್ತು ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು ಕಡೆ ಅನ್ನಕ್ಕಿಟ್ಬಿಟ್ಟೆ. ಫಸ್ಟ್ ಅನ್ನ ಆಗಿಬಿಡ್ತಿದ್ರೆ ಆಮೇಲೆ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊಬಿಡ್ಬೋದಲ್ವ, ಸ್ವಲ್ಪ ಈಸಿ ಆಗಿಬಿಡುತ್ತೆ ಅನ್ನೋ ಥರ. ಇನ್ನೊಂದು ಕಡೆ ಕುಡಿಲಿಕ್ಕೆ ಅಂತ ಅಂದ್ಬಿಟ್ಟು ಬಿಸಿ ನೀರು ಇಟ್ಕೊಂಡಿದ್ದೀನಿ. ಇವತ್ತು ಪ್ಲೇನ್ ಬಿಸಿನೀರು ಸಾಕು ಅಂತ ಅನಿಸ್ತು. ಯಾಕೋ ತುಂಬ ಎಕ್ಸಸ್ ಹೀಟ್ ಆಗಿಬಿಡ್ತಿದೆ ಈ ಥರ ಬಿಸಿನೀರು ಕುಡಿತಾ ಇದ್ದರೆ. ಯಾಕೆ ಈ ನಡುವೆ ಬಿಸಿನೀರು ಕುಡಿದ ಅಭ್ಯಾಸ ಆಗಿಬಿಟ್ಟು ಒಂದಿನ ಕುಡಿದೇ ಇದ್ರೂ ಒಂಥರ ಏನೋ ಒಂಥರ ಮಿಸ್ಸಿಂಗ್ ಫೀಲ್ ಆದಂಗಿದೆ. ಬಟ್ ತುಂಬ ಕುಡಿತಾ ಇದ್ದರೆ ಬೆಳಗ್ಗೆ ಸಂಜೆ ಕಂಟಿನ್ಯೂಸ್ ಆಗಿ ಕುಡಿತಿದ್ದೀನಲ್ವ, ಅದರಿಂದ ಬಾಡಿ ಫುಲ್ ಹೀಟ್ ಆಗಿಬಿಡ್ತಿದೆ. ಇನ್ನು ಸರಿ ಬಿಡು ಅಂತ ಅಂದ್ಬಿಟ್ಟು ನೈಟ್ ಸ್ಕಿಪ್ ಮಾಡಿಬಿಟ್ಟು ಬೆಳಗ್ಗೆ ಮಾತ್ರ ಕುಡಿತಾ ಇದ್ದೀನಿ. ಇನ್ನೇನು ಡಿಟಾಕ್ಸ್ ಏನೋ ಮಾಡಲಿಕ್ಕೆ ಹೋಗಿಲ್ಲ, ಬರೀ ಪ್ಲೇನ್ ಬಿಸಿನೀರನ್ನ ಕುಡ್ಕೊಬಿಟ್ಟೆ. ಇನ್ನು ನೀರೆಲ್ಲ ಕಾಯಿಸ್ಕೊಂಡು ಒಂದು ಗ್ಲಾಸ್ಗೆ ಹಾಕಿ ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ಚಿತ್ರಾನ್ನ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾವು ಫಸ್ಟು ಪುಳಿಯೋಗರೆ ಮಾಡಬೇಕಂದ್ರೆ ನಮಗೆ ಸ್ಟಾರ್ ಐಟಮ್ ಇರಬೇಕಿರೋದು ಹುಣಸೆಕಾಯಿ ಇರಬೇಕಲ್ವ. ಒಂದು ದೊಡ್ಡ ಸೈಜ್ ನಿಂಬೆ ಹಣ್ಣು ಇರುತ್ತೆ ನೋಡಿ, ಅಷ್ಟು ಸೈಜಷ್ಟು ಹುಣಸೆಕಾಯಿನ ತೊಗೊಂಡು ನೀರು ಹಾಕಿಬಿಟ್ಟು ಚೆನ್ನಾಗಿ ನೆನೆಸ್ಲಿಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ಇನ್ನು ಕಡಲೆ ಬೀಜ, ಇನ್ನು ಉದ್ದಿನಬೇಳೆ ಇವೆಲ್ಲ ಬರುತ್ತಲ್ವ ಒಗ್ಗರಣೆಗೆ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಅವನ್ನು ಪಕ್ಕಕ್ಕೆ ತೆಗೆದು ಇಟ್ಬಿಟ್ಟು ಇನ್ನು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಆಲ್ ಪುಳಿಯೋಗರೆಗೆ ಮಾಡಲಿಕ್ಕೆ ತುಂಬ ಜನ ಈರುಳ್ಳಿ ಎಲ್ಲ ಯೂಸ್ ಮಾಡಲ್ಲ, ಬಟ್ ನಮ್ಮ ಮನೇಲಿ ಮಾಡ್ತಾರೆ. ಹಾಗಾಗಿ ನಾನು ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ.
ಇನ್ನು ಈರುಳ್ಳಿನೂ ಕಮ್ಮಿನೇ ಇತ್ತು, ಹಾಗಾಗಿ ಎರಡೇ ಹಾಕ್ಕೋತಾ ಇದ್ದೀನಿ. ಅದು ಬೇರೆ ಒಂದೊತ್ತಿಗೆ ಆದರೆ ಸಾಕು ಟಿಫನ್ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮಧ್ಯಾಹ್ನ ಗೃಹ ಪ್ರವೇಶಕ್ಕೆ ಹೋಗ್ತೀವಲ್ವ, ಇನ್ನು ಅಲ್ಲಿ ಊಟ ಮಾಡ್ಕೊ ಬಂದುಬಿಡ್ತೀವಿ. ಮತ್ತು ಸುಮ್ಮನೆ ಜಾಸ್ತಿ ಏನಕ್ಕೆ ಬಿಡು ಮಾಡೋದು, ಮತ್ತು ಮಿಕ್ಕೋದ್ರೂ ಯಾರೂ ತಿನ್ನಲ್ಲ ಅನ್ನೋ ಥರ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹುಣ್ಸೆಕಾಯಿನ ಅವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದನ್ನು ಚೆನ್ನಾಗಿ ನೆಂದ್ಕೊಂಡಿರುತ್ತೆ, ಚೆನ್ನಾಗೂ ಇರುತ್ತೆ. ಇನ್ನು ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿಗಿಂತನೂ ತುಂಬ ಒಣಮೆಣ್ಸಿನ್ಕಾಯಿನ ಹಾಕ್ಕೋತೀನಿ ನಾನು. ಸ್ವಲ್ಪ ಜನ ಅಂದರೆ ಪುಳಿಯೋಗರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಹಾಕ್ಬಿಡುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡ್ಕೋಬೇಕು, ಇಲ್ಲ ಅಂದರೆ ದೇವ್ರಿಗೆ ಪ್ರಸಾದಕ್ಕೆ ಕೊಟ್ಟು ಕಳಿಸ್ತೀವಲ್ವ, ಸೊ ಅದಕ್ಕೆ ಕೊಟ್ಟು ಕಳಿಸ್ಬೇಕು ಅಂದಾಗ ಈ ಥರ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈರುಳ್ಳಿನ ಯೂಸ್ ಮಾಡಬಾರ್ದು ಅಷ್ಟೇ. ದೇವಸ್ಥಾನಕ್ಕೆಲ್ಲಾದರೂ ನಾವು ಪ್ರಸಾದವಾಗಿ ತೊಗೊಂಡು ಹೋಗೋ ಹಾಗಿದ್ದರೆ ಈರುಳ್ಳಿನ ಸ್ವಲ್ಪ ಜನ ಯೂಸ್ ಮಾಡಲ್ಲ. ಬಟ್ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ದಿಢೀರಂತ ಹಾಕ್ಬಿಡುತ್ತಲ್ವ. ನಾನಷ್ಟೇ ನೈಟ್ ಟೈಮ್ ಏನಾದರೂ ಸಾಂಬಾರಿಲ್ಲ ಅಂದಾಗ ಈ ಥರ ಪುಟ್ಟದಾಗೆ ಈಸಿಯಾಗಿ ಹಾಕ್ಬಿಡೋ ರೆಸಿಪೀಸ್ನೇ ಚೂಸ್ ಮಾಡ್ಕೊತೀನಿ. ಬೇಗ ಹಾಕ್ಬಿಡುತ್ತೆ ಅನ್ನೋ ಥರ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ನಾನು ಒಣಮೆಣ್ಸಿನ್ಕಾಯಿನೂ ಬಿಡಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಬೇಕಲ್ಲ, ಅದಕ್ಕೆ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಹಸಿ ಕರಿಬೇವು ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಒಣಗಿರೋದನ್ನೇ ಇಟ್ಕೊಂಡಿದ್ದೀನಿ. ಇನ್ನೆಲ್ಲ ಮಾಡಲಿಕ್ಕೆ ಪುಳಿಯೋಗರೆ ಮಾಡಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ನಾವು ಬೆಲ್ಲನ ಸ್ವಲ್ಪ ಹಾಕ್ತೀವಿ. ಹುಳಿನ ಸ್ವಲ್ಪ ಕಮ್ಮಿ ಮಾಡುತ್ತೆ, ತಿನ್ನಲಿಕ್ಕೆ ಒಂದು ಸ್ವಲ್ಪ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಅನ್ನೋ ಥರ. ಆ್ಯಂಡ್ ನಾನಿಲ್ಲಿ ಆಚಿದು ಪುಳಿಯೋಗರೆ ಪೌಡ್ರ್ ಬರುತ್ತಲ್ವ, ಇನ್ನು ಅದನ್ನು ತೊಗೊಂಡಿದ್ದೀನಿ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಜನ ಸಪ್ರೇಟಾಗಿ ಪುಳಿಯೋಗರೆ ಪೌಡ್ರನ್ನೇ ಮಾಡ್ಕೋತಾರೆ. ನನಗೆ ಆ ಥರ ಮಾಡ್ಕೊಳ್ಳೋದೆಲ್ಲ ಬರಲ್ಲ, ಹಾಗಾಗಿ ನಾನು ಇದೇ ಪುಳಿಯೋಗರೆ ಪೌಡ್ರನ್ನ ಯೂಸ್ ಮಾಡ್ಕೊಬಿಟ್ಟು ಪ್ರತಿ ಸಲ ಪುಳಿಯೋಗರೆನ ಮಾಡ್ಕೋತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಏನೇನು ತೊಗೋಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ನೋಡ್ಕೊಳ್ಳೋಣ ಬನ್ನಿ. ಉದ್ದಿನಬೇಳೆ, ಕಡಲೆಬೀಜ, ಹಾಗೆ ವಡೆಗೆ ಹಾಕ್ತೀವಲ್ವ ಆ ಬೇಳೆನ ಏನಂತಾರೆ ಅಂತ ಗೊತ್ತಿಲ್ಲ, ಹಾಗಾಗಿ ಹೇಳ್ತಾ ಇಲ್ಲ. ಇನ್ನು ಹುಣಸೆಕಾಯಿ ಸ್ವಲ್ಪ, ಬೆಲ್ಲ, ಹಾಗೆ ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಆ್ಯಂಡ್ ಆಚಿದು ಪುಳಿಯೋಗರೆ ಪೌಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಇನ್ನು ಸ್ವಲ್ಪ ಸಾಸಿವೆ ಹಾಕೋದು. ಅದು ಸ್ವಲ್ಪ ಚಿಟಪಟ ಆದಮೇಲೆ ಫಸ್ಟು ಕಡಲೆಬೀಜನ ಸೇರಿಸ್ಕೊಬಿಡ್ಬೇಕು. ಎಲ್ಲನೂ ಒಂದೇ ಸಲ ಸೇರಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅವೆಲ್ಲ ಬೇಗ ಡಾರ್ಕ್ ಆಗಿಬಿಡುತ್ತೆ. ಕಡಲೆಬೀಜ ಒಂದು ಸ್ವಲ್ಪ ಹಾಗೆ ಇದ್ದೋಗ್ಬಿಡುತ್ತೆ, ಎಲ್ಲ ಕಪ್ಪಗೆ ಹಾಕ್ಬಿಟ್ಟಂಗೆ ಆಗಿಬಿಡುತ್ತೆ. ತಿನ್ನುವಾಗ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಫಸ್ಟ್ ಕಡಲೆಬೀಜನ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಅದು ಲೈಟಾಗಿ ಫ್ರೈ ಆಗುತ್ತೆ ನೋಡಿ. ಆವಾಗ ಉದ್ದಿನಬೇಳೆ ಇನ್ನೊಂದು ಬೇಳೆನ ಸೇರಿಸ್ಕೊಂಡ್ರೆ ಸರಿ ಹೋಗಿಬಿಡುತ್ತೆ. ಇನ್ನು ಅವು ಲೈಟಾಗಿ ಫ್ರೈ ಆದಮೇಲೆ ನೀವು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಳುತ್ತೆ, ಬಿಕಾಸ್ ನಾವು ಚಿತ್ರಾನ್ನ ಈ ಥರ ಪುಳಿಯೋಗರೆ ಈ ಥರ ಏನಾದರೂ ಮಾಡ್ತಿದ್ದೀವಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಆವಾಗೇ ಅಲ್ವಾ ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಬಿದ್ದರೆ ಇನ್ನು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಥರ ಲೈಟ್ ಗೋಲ್ಡನ್ ಕಲರ್ ಬರುತ್ತಲ್ಲ, ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಇವೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಈರುಳ್ಳಿ ಬರುತ್ತಲ್ವ, ಇನ್ನು ಅವನ್ನೇ ಯೂಸ್ ಮಾಡ್ಕೊಳ್ಳೋದೆ. ಇನ್ನು ಸ್ವಲ್ಪ ಹಾಗೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ನಮಗೇನು ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಇನ್ನು ಮಿಕ್ಕಿರೋ ಬೇಳೆ ಇದೆಲ್ಲ ನಾವು ಸ್ವಲ್ಪ ಫ್ರೈ ಆಗಬೇಕಿತ್ತು. ಇದೇನಾದರೂ ಸರಿಯಾಗಿ ಫ್ರೈ ಆಗ್ತಿರೇನೋ, ನಾವು ಈರುಳ್ಳಿ ಎಲ್ಲ ಹಾಕ್ಬಿಟ್ಟಿದ್ದೀವಿ ಅಂದರೆ ತಿನ್ನುವಾಗೆಲ್ಲ ಅರ್ಧಂಬರ್ಧ ಬೆಂದ್ಕೊಂಡಿರುತ್ತಲ್ವ, ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿಕೊಂಡು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ತಿನ್ನೋವಾಗ ಮಧ್ಯದಲ್ಲಿ ಸಿಗ್ತಿರುತ್ತಲ್ವ, ತುಂಬ ರುಚಿಯಾಗೂ ಇರುತ್ತೆ ನಮಗೆ. ಇನ್ನು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಒಂದೇ ಸಲ ಹಾಕ್ಕೊಬಿಟ್ಟಿದ್ದೀನಿ. ಅವನ್ನೆಲ್ಲ ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರುತ್ತಲ್ವ, ಇನ್ನು ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ನಮಗೆ ಪುಳಿಯೋಗರೆಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ತೊಗೊಳುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನಗೇನು ಅಂದರೆ ನಾನು ಮುಂಚೆ ಎಲ್ಲ ಈ ಥರ ಟಿಫನ್ಸ್ ಏನೂ ತಿನ್ನಲಿಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಬಿಟ್ಟೆ. ಇನ್ನು ನಮಗೆ ಪುಳಿಯೋಗರೆ ಪೌಡ್ರ್ ಬರುತ್ತಲ್ವ, ಇನ್ನು ಅದನ್ನು ಹಾಕ್ಕೊಬಿಡೋದು. ನಾನು 2 ಪುಳಿಯೋಗರೆ ಪೌಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಏನು ನಾನು ಹೇಳ್ದಲ್ಲ ಲಾಸ್ಟ್ ಟೈಮ್, ಇವಾಗ ಏನು ಹೇಳಿದೆ ಅಂದರೆ ಮುಂಚೆ ಎಲ್ಲ ತಿಂತಿರ್ಲಿಲ್ಲ ಅಂತಂದಲ್ಲ, ನನಗೆ ಟಿಫನ್ಸ್ ಅಂದರೆ ಇಷ್ಟನೇ ಆಗ್ತಿರ್ಲಿಲ್ಲ. ನಮ್ಮಮ್ಮ ಯಾವಾಗ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ರು ನಾನು ರಿಟರ್ನ್ ತೊಗೊಬಂದುಬಿಡ್ತಿದ್ದೆ. ಮದುವೆ ಆದಮೇಲೆ ಇನ್ನು ಇಲ್ಲಿ ಹೇಳೋಕ್ಕಾಗಲ್ವಲ್ಲ, ನಂಗೆ ಅದು ಇಷ್ಟ ಆಗಲ್ಲ, ಇದು ಇಷ್ಟ ಆಗಲ್ಲ, ನಾನು ತಿನ್ನಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ತಾಯಿ ಹತ್ರ ಹೇಳ್ದಂಗೆ ಇಲ್ಲೆಲ್ಲ ಹೇಳಲಿಕ್ಕಾಗಲ್ವಲ್ಲ. ಆವಾಗ ಒಂದೊಂದಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಬಿಟ್ಟೆ. ಇವಾಗ ನಾನು ಏನೇನು ಮುಂಚೆ ತಿಂತಿರ್ಲಿಲ್ಲೋ, ನನ್ನ ಮದುವೆ ಆದಮೇಲೆ ಎಲ್ಲವನ್ನೂ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಮಗೆ ಮದುವೆ ಅದನ್ನೇ ಕಲಿಸುತ್ತೆ ನೋಡಿ. ಹುಡುಗಿಗೆ ಮದುವೆ ಆದಮೇಲೆ ತನ್ನ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂತಂದರೆ ಅಷ್ಟೊಂದು ಚೇಂಜಸ್ ಆಗುತ್ತೆ. ಒಂದು ತಿನ್ನೋದ್ರಿಂದ, ಒಂದು ಬಟ್ಟೆ ನಾವು ಹಾಕ್ಕೊಳ್ಳೋದ್ರಿಂದ ಎಲ್ಲನೂ ಮುಂಚೆ ಹೇಗಿದ್ವೋ ಅದೇ ಥರ ಇವಾಗ ಇರಬೇಕು ಅಂದರೆ ಖಂಡಿತ ನಡೆಯಲ್ಲ. ನಾನು ತಿನ್ನೋದ್ರನ್ನೆಲ್ಲನೂ ಅಭ್ಯಾಸ ಮಾಡಿಕೊಂಡೆ. ನಾನಂತೂ ಟಿಫನ್ಸ್ ಅಂತೂ ಚಿತ್ರಾನ್ನ, ಪುಳಿಯೋಗರೆ ಇವೆಲ್ಲ ಬರ್ತಿರೋ ನನಗಂತೂ ಇಷ್ಟನೇ ಆಗ್ತಾಯಿಲ್ಲ. ನಾನು ತಿಂತಾನೇ ಇರಲಿಲ್ಲ. ನಮ್ಮಮ್ಮ ಬಾಕ್ಸ್ಗೆ ಹಾಕ್ಕೊಟ್ರೆ ರಿಟರ್ನ್ ತೊಗೊಂಬಂದು ಕೊಟ್ಬಿಡ್ತಿದ್ದೆ. ನಮ್ಮಮ್ಮ ಎಷ್ಟೊಂದು ಸಲ ಫೀಲ್ ಆಗಿದ್ದರು. ಆದರೂ ಅವೆಲ್ಲ ನನಗೆ ಬೇಕಾಗಿಲ್ಲ, ನಾನಂತೂ ತಿನ್ನಲ್ಲ ಅಂತ ಹಠ ಕೂತ್ಕೊಬಿಡ್ತಿದ್ದೆ. ಬಟ್ ಮದುವೆ ಆದಮೇಲೆ ಅವೆಲ್ಲ ನಡೆಯಲ್ವಲ್ಲ. ಅಮ್ಮನ ಮನೇಲಿ ರಾಜ್ಯಭಾರ ಮಾಡ್ದಂಗೆ ಇಲ್ಲೆಲ್ಲ ರಾಜ್ಯಭಾರ ಮಾಡೋದು ಹೆಂಗೆ, ಇಲ್ಲಿ ನಾವೇ ಮಾಡಬೇಕು, ನಾವೇ ತಿನ್ನಬೇಕು. ಹಾಗಾಗಿ
ಪುಟ್ಟದಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಹುಣಸೆಕಾಯಿನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಹುಣಸೆಕಾಯಿ ನೀರನ್ನ ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಬಿಟ್ಟು ಇನ್ನು ಬೆಲ್ಲ ಹಾಕ್ಬಿಡೋದಷ್ಟೇ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ನೀರು ಹಾಕಿದ್ದೀವಲ್ವ ಅವೆಲ್ಲ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಆ ಥರ ಫಸ್ಟಂತೂ ತಿಂತಾನೇ ಇರಲಿಲ್ಲ. ಎಷ್ಟೊಂದು ಹಠ ಮಾಡ್ತಿದ್ದೆ ಅಂದರೆ ನಮ್ಮಮ್ಮ ಎಷ್ಟೊಂದು ಸಲ ಬೇಜಾರು ಮಾಡ್ಕೊಂಡಿದ್ದಾರೋ ಅಷ್ಟೊಂದು ಸಲ ಹಠ ಮಾಡಿ ನಮ್ಮಮ್ಮನ ಎಷ್ಟೊಂದು ಸರಿ ಅಳಿಸಿದ್ದೀನೋ. ಏನೂ ತಿನ್ನೋದೇ ಇಲ್ಲ ಅಂತಿದ್ದೆ. ಬರೀ ದೋಸೆ ಮಾಡೋದು ಕಟ್ ಕಳಿಸಿದಾಗ ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ ಅಂದರೆ ಅದೊಂದು ತಿನ್ಕೊಂಡು ಮುಗಿಸ್ಕೊ ಬಂದುಬಿಡ್ತಿದ್ದೆ. ಇನ್ನೇನಾದರೂ ಮಾಡಿ ಕಳಿಸಿದ್ರು ಎಲ್ಲ ರಿಟರ್ನ್ ತೊಗೊಬರೋದಷ್ಟೇ. ಹಠ ಸಾಧಿಸ್ತೀವಿ ನೋಡಿ, ಹಾಗೆ ಮಾಡ್ತಿದ್ದೆ. ಮತ್ತು ಅದೇ ಮದುವೆ ಆದಮೇಲೆ ಹೇಳಿದ್ನಲ್ವ, ಆ್ಯಸ್ ಯೂಶ್ವಲ್ ಎಲ್ಲವನ್ನೂ ತಿನ್ಕೊಬಿಡೋದಷ್ಟು ಇಷ್ಟ ಇಲ್ಲದೆ ಇದ್ರೂ ಸ್ಟಾರ್ಟಿಂಗಲ್ಲಿ ಕಣ್ಣು ಮುಚ್ಕೊಂಡು ನುಂಗ್ಬಿಡ್ತಿದ್ದೆ. ಅದು ಅದೇ ಥರ ತಿಂದು ಇವಾಗ ಎಲ್ಲನೂ ಇಷ್ಟ ಆಗುತ್ತೆ. ಕೆಟ್ಟದಾಗೇನು ಹೇಳ್ತಿಲ್ಲ. ಇವಾಗ ಎಲ್ಲ ಟಿಫನ್ಗಳು ಚಿತ್ರಾನ್ನ ಆಗಲಿ ಇವೆಲ್ಲ ಇವಾಗ ಒನ್ ಆಫ್ ಮೈ ಫೇವ್ರೆಟ್ ಆಗಿಬಿಟ್ಟಿದೆ. ಇವಾಗ ಎಲ್ಲವನ್ನು ಖುಷಿಯಾಗಿ ಹ್ಯಾಪಿಯಾಗಿ ತಿನ್ಕೊಬಿಡ್ತೀನಿ. ಸೊ ನೀರು ಹಾಕಿದ್ವಲ್ಲ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಇನ್ನು ಟೇಸ್ಟ್ನ ನೋಡ್ಕೊತಾ ಇದ್ದೀನಿ. ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಒಂದು ಸಲ ಸೇರಿಸ್ಕೊಳ್ಳೋಣ ಅನ್ನೋ ಥರ. ನಾವು ನಿಮ್ಗೆ ಇವಾಗ ಸೇರಿಸ್ಕೋತಾ ಇದ್ರೂ ನೆಕ್ಸ್ಟ್ ಅನ್ನಕ್ಕೆ ಕಲಿಸ್ಕೊತೀವಲ್ವ ಅಲ್ಲಿ ಟೇಸ್ಟ್ ನೋಡಿನೂ ಸೇರಿಸ್ಕೋಬೋದು, ಏನು ಪರವಾಗಿಲ್ಲ. ನಾನೊಂದು ಸಲ ನೋಡಿದೆ, ಪರ್ಫೆಕ್ಟಾಗಿ ಸರಿ ಹೋಗಿಬಿಟ್ಟಿತ್ತು. ಇನ್ನು ಮುಚ್ಚಿಬಿಟ್ಟು ಇನ್ನು ನೆಕ್ಸ್ಟ್ ಕಡಲೆ ಬೀಜ ಚಟ್ನಿ ಮಾಡ್ಕೋಬೇಕು. ನಮ್ಮ ಮನೇಲಿ ನೀವು ಏನೇ ಮಾಡಲಿ ಟಿಫನ್ಸು 100% ಚಟ್ನಿ ಇರಲೇಬೇಕು. ಇನ್ನು ಅದಕ್ಕೆ ಕೊತ್ತಂಬರಿ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಬೆಳ್ಳುಳ್ಳಿ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನು ಕಡಲೆ ಬೀಜ ಚಟ್ನಿ ಮಾಡ್ಕೋಬೇಕಂತ ಹೇಳಿದ್ನಲ್ಲ, ಹಾಗಾಗಿ ಕಡಲೆ ಬೀಜನ ಸ್ವಲ್ಪ ತೊಗೊಂಡಿದ್ದೀನಿ. ಹೊತ್ತಿಗೆ ಅಲ್ವಾ, ಅದಕ್ಕೆ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಕಾಯಿ ತೊಗೊಂಡು ಇನ್ನೊಂದೇ ಒಂದು ಚೂರು ಕಲ್ಲುಪ್ಪನ್ನ ಹಾಕ್ಕೋತಿದ್ದೀನಿ. ಅಷ್ಟರಲ್ಲಿ ಇವೆಲ್ಲ ಫ್ರೈ ಆಗ್ತಾಯಿತ್ತು. ಅವೆಲ್ಲ ಫ್ರೈ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡೆ. ಇನ್ನು ಅದನ್ನು ಫ್ರೈ ಆಯಿತು. ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇನ್ನು ನುಣ್ಣಗೆ ರುಬ್ಕೊಬಿಡೋದಷ್ಟೇ. ನನಗೆ ನಮ್ಮನೇಲಿ ಹೇಳಿದ್ನಲ್ವ ಕಂಪಲ್ಸರಿ ಚಟ್ನಿ ಇರಲೇಬೇಕು. ನನಗೂ ಅದೇ ಥರ ಅಭ್ಯಾಸ ಆಗಿಬಿಟ್ಟಿದೆ, ಕಂಪಲ್ಸರಿ ಚಟ್ನಿ ಇದ್ದೇ ಇರಬೇಕು. ಇನ್ನು ಚಟ್ನಿನೂ ರೆಡಿ ಆಯಿತು. ಇನ್ನು ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ನಾವು ಒಣಗಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಚೆ ಬಂದೆ. ನಮ್ಮ ಮನೇಲಿ ದಿನ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಲೇಬೇಕು. ಒಂದಿನ ಏನಾದರೂ ಹಾಕೋದು ಮಿಸ್ ಮಾಡಿಬಿಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ರಾಶಿ ಬಿದ್ದೋಗ್ಬಿಡುತ್ತೆ. ಇನ್ ಕೇಸ್ ವಾಷಿಂಗ್ ಮಿಷಿನ್ ಇಲ್ಲ ಅಂದರೆ ನನ್ನ ಕತೆ ಏನು ಅಂತ ಅನಿಸುತ್ತೆ. ಒಂದೊಂದು 2 ದಿನ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟಿತ್ತು. ಅವಾಗೂ ಅಷ್ಟೇ ರಾತ್ರಿ ಬಟ್ಟೆನ ವಾಶ್ ಮಾಡ್ತಿದ್ದೆ. ಇನ್ನು ಹಗಲತ್ತಂದರೆ ನಿತ್ವಿ ಇರ್ತಾರಲ್ವ, ನೀರಲ್ಲಿ ಆಡ್ಲಿಕ್ಕೆ ಬಂದುಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ, ಎಲ್ಲ ನೆನೆಸ್ಕೊಂಡ್ಬಿಟ್ಟು ಇನ್ನೆಲ್ಲಿ ಹುಷಾರು ತಪ್ಪಿಡ್ತಾರೋ ಅನ್ನೋ ಭಯಕ್ಕೆ ರಾತ್ರಿ ವಾಶ್ ಮಾಡಿಬಿಟ್ಟು ರಾತ್ರಿನೂ ಒಣಗಾಕ್ಕೊಬಿಡ್ತಿದ್ದೆ. ನೆಕ್ಸ್ಟ್ ಡೇ ಎಲ್ಲೆಲ್ಲ ಚೆನ್ನಾಗಿ ಒಣಗ್ಕೊಬಿಡುತ್ತಲ್ವ, ಆಮೇಲೆ ಎತ್ತು ಮಡಚಿಟ್ಕೋಬೋದು ಅಂತ ಅಂದ್ಬಿಟ್ಟು. ಏನು ಅಂದರೆ ವಾಷಿಂಗ್ ಮಿಷಿನ್ಗಿಂತ ನಾವು ಕೈಯಲ್ಲಿ ವಾಶ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏನಂದರೆ ಬಟ್ಟೆ ಕ್ಲೀನಾಗಿ ವಾಶ್ ಮಾಡ್ಕೋಬೋದು, ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ವಾಷಿಂಗ್ ಮಿಷಿನಲ್ಲಿ ಹಾಗಲ್ವಲ್ಲ, ಅಷ್ಟೊಂದು ಕ್ಲೀನಾಗಿ ಏನೋ ಚೆನ್ನಾಗೇ ಬರುತ್ತೆ. ನಾವು ಕೈಯಲ್ಲಿ ವಾಶ್ ಮಾಡಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬರೋಲ್ಲ. ಮುಂಚೆ ಕಾಲದವರೆಲ್ಲ ಈ ವಾಷಿಂಗ್ ಮಿಷಿನ್ ಇದು ಎಲ್ಲ ಯೂಸ್ ಮಾಡ್ಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಇನ್ ಕೇಸ್ ನಾವು ಅದರಲ್ಲಿ ಹಾಕಿದ್ರೂ ಅವ್ರಿಗೆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಅಷ್ಟೊಂದು ಸಮಾಧಾನನೇ ಇರೋಲ್ಲ. ಏನೋ ಬಂದುಬಿಟ್ಟಿದೆ, ಇನ್ನೇನು ನಡೀತಿದೆ ಅಂತ ಹಾಕ್ಕೋಬೇಕಷ್ಟೇ ಹೊರತು ಯಾರೂ ಸ್ಯಾಟಿಸ್ಫೈಯಿಂಗ್ ಆಗಿಂದ ಮುಂಚೆಯವ್ರು ಯಾರು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ರೆ ಹಾಕ್ಕೊಳ್ಳಲ್ಲ. ಮುಂಚೆ ಎಲ್ಲ ಕೈಯಲ್ಲಿ ತೊಳಿತಿದ್ರಲ್ಲ, ಎಷ್ಟೊಂದು ಚೆನ್ನಾಗಿ ಕೈಯಲ್ಲಿ ಬಟ್ಟೆ ವಾಶ್ ಮಾಡ್ತಿದ್ರು. ನಮ್ಮಮ್ಮನೂ ಕೈಯಲ್ಲಿ ವಾಶ್ ಮಾಡ್ತಿದ್ರು ಮುಂಚೆ ಎಲ್ಲ. ನಾವು ಚಿಕ್ಕದಾಗಿದ್ದಾಗ ಏನಂದರೆ ಕೆರೆಗೆ ಕರ್ಕೊಂಡು ಹೋಗೋರು. ಅಲ್ಲೆಲ್ಲ ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತಲೇ ಸಪ್ರೇಟಾಗಿರೋದು ನಮ್ಮ ಊರುಗಳ ಹತ್ರ. ಇನ್ನು ಅಲ್ಲಿ ಕರ್ಕೊಂಡೋಗಿ ಸಂಡೇ ಟೈಮ್ಸಲ್ಲಿ ಮೇಯ್ನಾಗಿ ಕರ್ಕೊಂಡೋಗಿ ನಮ್ಮ ಬಟ್ಟೆ ವಾಶ್ ಮಾಡ್ತಾ ನಮ್ಮನ್ನು ಆಟ ಆಡಿಸ್ಕೊತಾ ಇದ್ರು. ನನಗಂತೂ ಆ ಮೆಮರೀಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಬಟ್ ಈಗಿನ ಮಕ್ಕಳಿಗೆಲ್ಲ ಆ ಥರ ಮೆಮರೀಸ್ ಏನೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಇವಾಗೆಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ಅಲ್ವ, ಇನ್ನೂ ಬರ್ತಾ ಇನ್ನೇನು ಆಗುತ್ತೋ ಅಂತ ಅನಿಸುತ್ತೆ. ಇನ್ನು ಬಟ್ಟೆನೂ ಒಣಗಾಕ್ಬಿಟ್ಟು ಇನ್ನು ಒಳಗಡೆ ಬಂದು ಬಿಸಿನೀರು ಇಟ್ಕೊಂಡಿದ್ನಲ್ಲ, ಅದು ಸ್ವಲ್ಪ ತಣ್ಣಗೆ ಆಗಿತ್ತು, ಉಗುರು ಬೆಚ್ಚಗಿರುತ್ತಲ್ವ. ಇನ್ನು ಆ ಟೈಮಲ್ಲಿ ನೀರನ್ನ ಕುಡಿದ್ಬಿಡ್ತೀನಿ. ಇನ್ನು ನೀರನ್ನ ಕುಡಿತಾ ಇದ್ದೀನಿ. ಇನ್ನು ಆಲ್ರೆಡಿ ಟಿಫನೆಲ್ಲ ರೆಡಿ ಆಯ್ತಲ್ಲ, ಇನ್ನು ಊಟ ಮಾಡ್ಲಿಕ್ಕೆ ಬರ್ತಾರೆ. ನೆಕ್ಸ್ಟ್ ಫಂಕ್ಷನ್ಗೆ ಸ್ಟಾರ್ಟ್ ಆಗಬೇಕು. ಹಾಗಾಗಿ ಇನ್ನು ಬೇಗ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ದೀನಿ. ಇನ್ನೇನು ನೀರು ಕುಡ್ದಿದ್ದು ಮುಗೀತು. ಯಾಕೋ ಇದು ನನ್ನ ಲೈಫಲ್ಲಿ ಒಂದು ಪಾಠ ಆಗಿಬಿಟ್ಟಿದೆ. ಇವಾಗ ಅಂದರೆ ಒಂದಿನ ಏನಾದರೂ ಕುಡಿದಿಲ್ಲ ಅಂದರೆ ಅವಾಗೇನೋ ಒಂಥರ ಬೇಜಾರು ಆಗಿಬಿಡೋದು, ಆ ಥರ ಆಗುತ್ತೆ. ಇನ್ನು ನಾನು ಅದನ್ನು ಸ್ವಲ್ಪ ಕಮ್ಮಿ ನೋಡ್ಕೊಂಡು ಇದು ಮಾಡ್ತಿದ್ದೀನಿ, ಹೀಟ್ ಆಗಿಬಿಡ್ತಿದೆ ಅಲ್ವಾ ಅನ್ನೋ ಥರ. ಒಂದು ಡೇಯಲ್ಲಿ ಒಂದು ಸಲ ತೊಗೋತಿದ್ದೀನಿ, either ಬೆಳಿಗ್ಗೆ ಇಲ್ಲಾಂದರೆ ರಾತ್ರಿ ಮಲಗಲಿಕ್ಕಿಂತ ಮುಂಚೆ ಆ ಥರ ತೊಗೊಂಡು ಇನ್ನು ಬಿಸಿನೀರನ್ನ ಕುಡಿತಾ ಇದ್ದೀನಿ. ಇನ್ನು ನೀರೆಲ್ಲ ಕುಡಿದಾದ್ಮೇಲೆ ಇನ್ನು ಊಟ ಮಾಡ್ಲಿಕ್ಕೆ ಬರ್ತಾರಲ್ವ ಅಂತ ಅಂದ್ಬಿಟ್ಟು ನಿತ್ವಿಗೆ ಸ್ವಲ್ಪ ತೊಗೊಂಡು ಲೈಟಾಗಿ ಹಾಕಿ ಕಲಸಿ ನಿತ್ವಿಗೆ ಕೊಟ್ಬಿಟ್ಟಿದ್ದೀನಿ. ನಿತ್ವಿ ಆಚೆ ಕೂತ್ಕೊಂಡು ತಿಂತಾಯಿದ್ರು. ಇನ್ನು ಅಷ್ಟರಲ್ಲಿ ಕಲಸೋಣ ಅಂತ ಅಂದ್ಬಿಟ್ಟು ಇನ್ನು ಅನ್ನನ ಹಾಕ್ಕೋತಾ ಇದ್ದೀನಿ.
ನಾನು ಅನ್ನನೂ ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡ್ಕೊಂಡಿದ್ದೆ. ಮತ್ತು ನಮ್ಮ ಮನೇಲಿ ಏನು ಅಂದರೆ ಉಳ್ದೋಗ್ಬಿಟ್ರೆ ಆಮೇಲೆಲ್ಲ ತಿನ್ಲಿಕ್ಕೆ ಅಷ್ಟೊಂದು ಹೋಗಲ್ಲ. ಅಂದರೆ ಬಿಸಿ ಬಿಸಿಯಾಗಿ ನಾವು ಟೈಮ್ ಟು ಟೈಮ್ ಅಡುಗೆ ಮಾಡ್ತಾ ಇದ್ದಾಗ ತಂಡಿದ್ದು ತಿನ್ನೋದು ಅಷ್ಟೊಂದು ಇದು ಮಾಡಲ್ವಲ್ಲ. ಹಾಗಾಗಿ ಇನ್ನು ಬಿಸಿ ಬಿಸಿಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಟೈಮ್ ಟು ಟೈಮ್ ಮಾಡ್ಕೊಬಿಟ್ರೆ ಸರಿ ಹೋಗ್ಬಿಡುತ್ತೆ. ಇನ್ನು ಮನೇಲಿ ಯಾರಾದರೂ ಒಬ್ರು ಇದ್ದಾರೆ ಅಂತಂದರೆ ಟೈಮ್ ಟು ಟೈಮ್ ಎಲ್ಲವನ್ನು ನಿಮ್ಗೆ ಗೊತ್ತಿರೋದೆ ಅಲ್ವಾ, ಎಲ್ಲನೂ ಟೈಮ್ ಟು ಟೈಮ್ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಡೋದೆ. ಇನ್ನು ನಾನು ಕಲಿಸ್ತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು ಬಾಣಲೆಯಲ್ಲೇ ಇಟ್ಕೊಂಡು ಸ್ವಲ್ಪ ಗೊಜ್ಜನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಬಿಟ್ಟೆ, ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಇನ್ನು ಅನ್ನನ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ತಾ ಇದ್ರೇ ಒಂದು ಒಳ್ಳೆ ಅರೋಮಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಅದೇ ಹೇಳ್ತಿಲ್ವ, ಇವಾಗೆಲ್ಲ ಫುಲ್ ಫೇವ್ರೆಟ್ ಆಗಿಬಿಟ್ಟಿದೆ ಇವೆಲ್ಲ. ಏನು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಇದು ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಅಷ್ಟು ಒಂಥರ ಸಿಟ್ಟು ಬಂದುಬಿಡೋದು, ಅವನ್ನೆಲ್ಲ ನೋಡಿದ್ರೇ ಬೇಜಾರು ಆಗಿಬಿಡೋ ಥರ ಆಗೋದು. ಬಟ್ ಹೀಗೆ ಆ ಥರ ಏನೂ ಆಗೋಲ್ಲ. ತುಂಬ ಆರಾಮಾಗಿ ತುಂಬ ಚೆನ್ನಾಗಿ ತಿನ್ಕೊಬಿಡ್ತೀವಿ. ಅದು ಚಟ್ನಿ ಇರುತ್ತಲ್ವ ಇದ್ರ ಜೊತೆಗೆ, ಇನ್ನು ಅದನ್ನು ಕಲ್ಸ್ಕೊಂಡು ತಿಂತಿದ್ರೆ ಇನ್ನೂ ಒಂದು ಸ್ವಲ್ಪ ಫ್ಲೇವರ್ ಎನ್ಹಾನ್ಸ್ ಆದಂಗೆ ಇರುತ್ತೆ. ಆರಾಮಾಗಿ ತಿನ್ಕೊಬಿಡ್ಬೋದು. ಇನ್ನು ಸ್ಕೂಲ್ಗಳಿಗೆ ಹೋಗೋ ಮಕ್ಕಳು ಅವ್ರೇನಾದರೂ ಇದ್ದರೆ ಇನ್ನು ರೆಗ್ಯುಲರಾಗಿ ಟಿಫನ್ಸ್ ಮಾಡ್ಕೋಬೇಕು. ಇನ್ನು ನಮ್ಮ ಮನೇಲಿ ಸ್ಕೂಲ್ಗೆ ಹೋಗೋರು ಯಾರೂ ಇಲ್ವಲ್ಲ, ಹಾಗಾಗಿ ಮುದ್ದೆನ ರೆಗ್ಯುಲರಾಗಿ ಮಾಡಿಬಿಡ್ತೀನಿ. ಹಳ್ಳಿ ಕಡೆ ಅಷ್ಟೇ ಟಿಫನ್ ಎಲ್ಲ ತಿನ್ಲಿಕ್ಕೆ ಹೋಗಲ್ಲ ಅವರು. ಪ್ರತಿದಿನಾನು ಬೆಳಗ್ಗೆ ಸಂಜೆ ಮುದ್ದೆ ಇದ್ರೇ. ಸ್ವಲ್ಪ ಜನಕ್ಕೆ ಏನು ಅಂದರೆ ಬೆಳಗ್ಗೆ ಟಿಫನ್ ಬೇಕು, ಮಧ್ಯಾಹ್ನ ಅನ್ನ ಸಾರು ಬೇಕು, ಮತ್ತು ನೈಟ್ ಮುದ್ದೆ ಆ ಥರ ಬೇಕು ಅಂತಿರುತ್ತೆ. ನಮ್ಮ ಮನೇಲಿ ಆ ಥರ ಏನೂ ಇಲ್ಲ. ಬೆಳಗ್ಗೆ ಸಂಜೆ ಮುದ್ದೆ ಮಾಡಿಬಿಟ್ರೆ ಸಾಕು. ಇನ್ನು ಯಾವತ್ತಾದರೂ ಈ ಥರ ಅಕೇಶ್ನಲ್ ಡೇಸ್ ಎಲ್ಲಾದರೂ ಹೋಗಬೇಕು, ಒಂದೊತ್ತಿಗೆ ಮಾತ್ರ ಸಾಕು ಅಂದಾಗ ಈ ಥರ ಟಿಫನ್ಸ್ನ ಮಾಡ್ತೀನಿ ಅಷ್ಟೇ. ಮುಂಚೆ ಮಾಡ್ತಿದ್ದೆ ಒಂದು ಸ್ವಲ್ಪ ಜಾಸ್ತಿ. ನಿತ್ವಿ ಯಾವಾಗ ಮುದ್ದೆ ತಿನ್ನೋರು ಹಾಕಿಬಿಟ್ರು ಆವಾಗ ಅವ್ರಿಗೋಸ್ಕರ ಆದರೂ ಮಾಡಲೇಬೇಕು ಅನ್ನೋ ಥರ ಇನ್ನು ಅವ್ರಿಗೋಸ್ಕರ ಆದರೂ ಮುದ್ದೆ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಮುಂಚೆ ಹಾಗೂ ಹೀಗೂ ಟಿಫನ್ಸ್ ಮಾಡ್ತಿದ್ವಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ. ಇನ್ನು ಮುಂಚೆ ಅವಾಗೆಲ್ಲ ಯಾವಾಗಾದರೂ ತಿನ್ನಬೇಕು ಅಂದಾಗ, ಇಲ್ಲಾಂದರೆ ಸಾಂಬಾರು ಏನಾದರೂ ಇಲ್ಲ ಅಂದಾಗ ಮಾಡಿಬಿಡ್ತಿದ್ವಿ. ಬಟ್ ಈಗ ನಿತ್ವಿಗೆ ಮುದ್ದೆ ಬೇಕಲ್ವ, ಅವ್ರಿಗೋಸ್ಕರ ಆದರೂ ಕಂಪಲ್ಸರಿ ಮಾಡ್ತೀನಿ. ಇನ್ನು ಟೇಸ್ಟ್ ನೋಡಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗಿಷ್ಟ ಆಗುತ್ತೆ. ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ಎಲ್ಲ ಆಯ್ತಲ್ವ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಇಟ್ಕೊಟ್ಬಿಟ್ಟೆ, ಅವರು ಒಂದು ಕಡೆ ತಿಂತಾಯಿದ್ರು. ಇನ್ನು ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಇನ್ನು ನಾವೆಲ್ಲ ಆಲ್ಮೋಸ್ಟಲ್ಲಿ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಅವ್ರು ಬರೋವರೆಗೂ ನಾನು ಆಲ್ಮೋಸ್ಟಲ್ಲಿ ಕಾಯ್ತೀನಿ. ಯಾವಾಗತ್ತಾದರೂ ಆಗಲಿ ಇನ್ನು ಹೊಟ್ಟೆ ಹಸಿತಿದೆ ಅಂದಾಗ ಮಾತ್ರ ತಿಂತೀನಿ, ಇಲ್ಲಾಂದರೆ ಅವ್ರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಏನಂದರೆ ಗಂಡ ಹೆಂಡತಿ ಅಂದರೆ ಅಟ್ಲೀಸ್ಟ್ ಒಂದು ಸಲ ಆದರೂ ಜೊತೆಗೆ ಕೂತು ಊಟ ಮಾಡಬೇಕು. ಏನು ಊಟ ಮಾಡ್ತಾ ಅಟ್ಲೀಸ್ಟ್ ಅವ್ರ ಬಗ್ಗೆ ಏನಾದರೂ ಮಾತಾಡ್ಕೋಬೋದು, ಅವ್ರು ಏನಾದರೂ ಮಾತಾಡಿಕೊಂಡು ಸ್ವಲ್ಪ ತಿರ್ಬೇಕಂದ್ರೂ ಇರ್ಬೋದಲ್ವ ಅನ್ನೋದು ನನ್ನ ಒಪಿನಿಯನ್ನು. ಇನ್ನಿಬ್ಬರು ಕೂತ್ಕೊಂಡು ಮಾತಾಡ್ತಾ ಊಟನ ಮುಗಿಸ್ಕೊಬಿಟ್ವಿ. ನಮ್ಮ ನಿತ್ವಿ ಫ್ಲ್ಯಾಶ್ ಕಾಚಿದೆ ಅಲ್ವಾ, ಅದನ್ನ ಎತ್ಕೊಂಡಿದ್ರು. ನನ್ನ ಹಸ್ಬೆಂಡ್ ಒಂದೊಂದು ಹಾಗೆ ಇಟ್ಟು ಹೇಳ್ತಿದ್ರೆ ನಮ್ಮ ನಿತ್ವಿ ಎತ್ಕೊಡ್ತಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದಾರೆ ಎಲ್ಲನೂ. ಏನೋ ಅಷ್ಟೊಂದು ಏನು ಪಾಪ ಗೊತ್ತಾಗಲ್ಲ ಅವ್ರಿಗೆ. ಬಟ್ ನಾವು ಹೇಳಿದಷ್ಟು ಹಾಗೆ ಸ್ವಲ್ಪ ಎತ್ಕೊಡ್ತಾರೆ, ಸ್ವಲ್ಪ ಚೆನ್ನಾಗೇ ಇದು ಮಾಡ್ತಾರೆ. ಈಗಿನ ಮಕ್ಕಳಿಗೆ ಏನು ಅಂದರೆ ವಿದ್ಯೆ ಚೆನ್ನಾಗಿರಬೇಕು. ಇವಾಗೇ ನಮಗೆ ಎಜುಕೇಷನಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಇದೆ ಹೇಳಿ. ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಅಂದರೆ ಎಜುಕೇಷನಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಬರುತ್ತೋ ಏನೋ. ಇವಾಗ ಓದದೇ ಇರೋ ಮಕ್ಕಳೇ ಎಲ್ಲ, ಮುಂಚೆ ಎಲ್ಲ ಅಂದರೆ ನಮ್ಮ ಜನ್ರೇಷನ್ಗಿಂತ ಇನ್ನು ಸ್ವಲ್ಪ ಮುಂಚೆ ಎಲ್ಲ ಓದೋರು ತುಂಬ ಕಮ್ಮಿ ಇದ್ದರು. ಆವಾಗ ಹೇಗೋಗಿ ನಡೆದುಬಿಡ್ತಾಯಿತ್ತು. ನಮ್ಮ ಟೈಮ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲರೂ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಇದಕ್ಕಿದ್ರು. ಬಟ್ ಈಗ ಎಲ್ಲನೂ 100% ಚೆನ್ನಾಗಿ ಓದಿಸ್ಲೇಬೇಕು ಅನ್ನೋ ಥರ ಇದ್ದಾರೆ. ಇನ್ನಿಷ್ಟು ಕಾಂಪಿಟೇಷನಲ್ಲಿ ಚೆನ್ನಾಗಿ ಇದಾಗಬೇಕು ಅಂತಂದರೆ ನಾವು ಮನೆಯಲ್ಲೇ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡೋದು, ಎಲ್ಲವನ್ನು ಬಿಹೇವಿಂಗ್ ಸೆನ್ಸ್ ಆಗಲಿ, ಕಮ್ಯುನಿಕೇಷನ್ ಆಗಲಿ, ಸ್ವಲ್ಪ ಅಟ್ಲೀಸ್ಟ್ ಇನಿಷಿಯಲ್ ಥಿಂಗ್ಸ್ ಆದರೂ ನಾವು ಅವ್ರಿಗೆ ಹೇಳ್ಕೊಟ್ಟು ಇದು ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತು ಅವರೆಲ್ಲ ಇದು ಮಾಡಿದ್ರು. ಇನ್ನೆಲ್ಲರೂ ಸ್ನಾನಗಳೆಲ್ಲ ಮುಗಿಸ್ಕೊಬಿಟ್ಟು ಇನ್ನು ಗೃಹಪ್ರವೇಶಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿ ಹೊರಟ್ವಿ. ಇನ್ನು ಮಧ್ಯದಲ್ಲಿ ಒಂದು ಹತ್ರ ಸ್ಟಾಪ್ ಮಾಡಿಬಿಟ್ಟು ಇನ್ನು ಬಾಳೆಹಣ್ಣು, ಎಳ್ಳೆ ಅಡಿಕೆ ಎಲ್ಲನೂ ತಗೋತೀವಲ್ವ, ಇನ್ನು ಅವನ್ನೆಲ್ಲ ತೊಗೊಂಡು ಇನ್ನು ಬಂದ್ವಿ. ಇನ್ನು ಅತ್ತೆ ಒಳಗಡೆ ಹೊರಟೋಗ್ಬಿಟ್ರು. ಇನ್ನು ನನ್ನ ಹಸ್ಬೆಂಡ್ ಕಾರ್ ಪಾರ್ಕ್ ಮಾಡೋದಕ್ಕೆ ಅಂತ ಹೋದರು. ಇನ್ನು ಅವ್ರು ಬರೋವರೆಗೂ ನಾನು ಹಾಗೆ ಕಾಯ್ತಾ ಇದ್ದೆ. ಇನ್ನು ಒಳಗಡೆ ಬಂದು ಇನ್ನೆಲ್ಲರನ್ನೂ ಮಾತಾಡಿಸ್ಕೊಬಿಟ್ಟು ಇನ್ನು ಗೃಹಪ್ರವೇಶ ಮಾಡಿದಾಗ ದೇವ್ರನ್ನೆಲ್ಲ ಪೂಜೆ ಮಾಡಿ ಇಟ್ಟಿರ್ತಾವಲ್ಲ, ಅಲ್ಲಿ ಬಂದು ಕೂತು ಒಂದು 2 ಕ್ಲಿಕ್ಸ್ನ ತೆಗೆಸ್ಕೊಂಡ್ವಿ. ಇನ್ನು ಫೋಟೋಸು 1-2 ವೀಡಿಯೋಸ್ನ ತೆಗೆಸ್ಕೊಬಿಟ್ಟು ಇನ್ನೆಲ್ಲ ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ಚೆನ್ನಾಗಿ ಮಾಡಿದರು, ಮನೇನೂ ಚೆನ್ನಾಗಿ ಕಟ್ಟಿದ್ರು. ಹೇಳ್ತಾರಲ್ವ, ಮನೆ ಕಟ್ಟೋದು ತುಂಬ ಕಷ್ಟ. ನಾವು ಅಂದ್ಕೊಂಡಷ್ಟು ಈಸಿ ಅಂತೂ ಅಲ್ಲ ಮನೆ ಕಟ್ಟೋದು. ತುಂಬ ಕಷ್ಟ. ಇವಾಗಿರೋ ಎಕ್ಸ್ಪೆಂಡಿಚರಲ್ಲಂತೂ ಮನೆ ಕಟ್ಟೋದು ತುಂಬ ಕಷ್ಟ ಆಗಿಬಿಡುತ್ತೆ. ಇನ್ನು ಎಲ್ಲ ಮನೆಯೆಲ್ಲ ಒಂದು ಸಲ ನೋಡಿಕೊಂಡು ಇನ್ನು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಇನ್ನು ಬಂದು ಊಟ ಮಾಡಿದ್ವಿ. ಇನ್ನು ಊಟ ಎಲ್ಲ ಮಾಡಿ ಅಲ್ಲಿ ಸ್ವಲ್ಪ ಎಲ್ಲರ ಹತ್ರನೂ ಮಾತಾಡ್ತಿದ್ರೆ ನಮ್ಮ ನಿತ್ವಿ ನಾನು ಹೊರಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕೀ ಎತ್ಕೊಂಡು ಓಡಿ ಬಂದುಬಿಟ್ಟಿದ್ದಾರೆ. ಇವರು ಏನು ಮಾಡಬೇಕಂತನೂ ಅರ್ಥ ಆಗಲ್ಲ. ಆ್ಯಕ್ಚುಲಿ ಚಪ್ಪಲಿನೂ ಹಾಕ್ಕೊಂಡಿಲ್ಲ. ಅಲ್ಲಿ ಮುಳ್ಳು ಅದೇನದು
ಮುಳ್ಳುಗಳು, ಇನ್ನು ಹಾಗೆ ಸ್ವಲ್ಪ ಕೆಳಗಡೆ ಎಲ್ಲ ಇದು ಮಣ್ಣೆಲ್ಲ ಬಿತ್ಕೊಬಿಟ್ಟಿರುತ್ತಲ್ವ, ನಾವೆಲ್ಲ ಇದ್ರೂ ನಾವೇನೇನು ಇಟ್ಸ್ಕೊತಾನೆ ಇಲ್ಲ, ಓಡಿ ಬಂದುಬಿಟ್ಟಿದ್ದಾನೆ. ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಮತ್ತು ಅವರು ಬಂದರೆ ಎತ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ನಿತ್ವಿ ನಡುವೆ ಹಠ ಜಾಸ್ತಿ ಆಗಿಬಿಡ್ತಿದೆ. ಇನ್ನು ಎತ್ಕೊಂಡು ಹೋಗ್ಬಿಟ್ವಿ. ಎತ್ಕೊಂಡು ಹೋಗಿ ನಾಲ್ಕು ಸ್ವಲ್ಪ ಹೊತ್ತು ಕೂತಿದ್ರೆ ಇನ್ನು ಎಲೆ ಅಡಿಕೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಇನ್ನು ನಾನು ಎಲೆ ಅಡಿಕೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡೆ. ನಾನೇನು ರೆಗ್ಯುಲರಾಗೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಲ್ಲ, ಈ ಥರ ಅಕೇಶ್ನಲ್ ವೈಸ್ ಬರುತ್ತಲ್ವ, ಇನ್ನೆಲ್ಲಾದರೂ ಬಂದಾಗ, ಇಲ್ಲಾಂದರೆ ನಾನ್ ವೆಜ್ ತಿಂದಾಗ ಆವಾಗ ಮಾತ್ರ ತಗೋತೀವಿ. ಇನ್ನು ನಾನು ಎಲೆ ಅಡಿಕೆ ಹಾಕ್ಕೊಂಡು ಇನ್ನು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತು ಮಾತಾಡಿಸಿ, ಇನ್ನು ಮತ್ತೆ ನೆಕ್ಸ್ಟ್ ಇಲ್ಲೇ ಈ ಊರ ಹತ್ರನೇ ನಿಯರ್ ಬೈ ಇನ್ನು ಮತ್ತೆ ಅವ್ರ ಅಣ್ಣನ ಮಗಳನ್ನ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಹೇಗೋ ಇಷ್ಟು ದೂರ ಬಂದಿದ್ದೀವಲ್ವ, ನಾವು ಅದೇ ಕೆಲಸವಾಗಿ ಯಾರ ಮನೆಗೂ ಹೋಗಲ್ಲ, ಏನಾದರೂ ಇದ್ರೇ ತಾನೇ ಹೋಗೋದು. ಇನ್ನು ಈ ಥರ ಹತ್ರ ಬಂದಾಗಾದರೂ ಅಟ್ಲೀಸ್ಟ್ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ತಿದ್ದು ಬಂದರೆ ಅವರು ಖುಷಿ ಪಡ್ತಾರೆ ಅಂತ ಅಂದ್ಬಿಟ್ಟು ಬಂದ್ವಿ. ಇನ್ನು ಇಲ್ಲಿ ಕೂತ್ಕೊಂಡು ಇನ್ನು ಟಯರ್ಡ್ ಆಗಿಬಿಟ್ಟಿದ್ವಲ್ಲ, ಇನ್ನೆಲ್ಲರೂ ಸ್ವಲ್ಪ ಹೊತ್ತು ಹಾಗೆ ತಲೆ ಕೆಳಗಡೆ ಹಾಕಿ ಮಲಗಿದ್ರು. ನಮ್ಮ ನಿತ್ವಿಗೆ ಸ್ವಲ್ಪ ಆಟ ಸಾಮಾನು ಕೊಟ್ಟಿದ್ರೆ ಇನ್ನು ಆಟ ಆಡ್ಕೊತಾ ಇದ್ದರು. ಇನ್ನು ನಾವೆಲ್ಲ ಕೂತು ಮಾತಾಡ್ತಾ ಇದ್ವಿ. ಯಾರಾದರೂ ಇನ್ನಷ್ಟೇ ಅಲ್ವಾ, ನಮ್ಮ ನೆಂಟರು ಯಾರಾದರೂ ನಮ್ಗೆ ಚೆನ್ನಾಗಿ ಕ್ಲೋಸ್ ಆಗಿರೋರು ಬಂದರೆ ನಾವು ಏನು ಕೆಲಸ ಮಾಡ್ತಾಯಿದ್ರು ಪರವಾಗಿಲ್ಲ, ಅವ್ರ ಹತ್ರ ಸ್ವಲ್ಪ ಹೊತ್ತು ಕೂತು ಮಾತಾಡ್ತೀವಿ. ಏನು ನಡೀತಿದೆ ಹೇಗೆ ಅಂತ ಅಂದ್ಬಿಟ್ಟು, ಏನೋ ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ಥರ ಎಲ್ಲರೂ ಕೂತು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಇದ್ವಿ. ನಮ್ಮ ನಿತ್ವಿ ಆಟ ಆಡ್ಕೊತಾ ಇದ್ದರು. ನಮ್ಮ ನಿತ್ವಿ ಸ್ವಲ್ಪ ಹೊತ್ತೇ ಎಲ್ಲ ಏನಾದರೂ ಜೊತೆ ಆದರೂ ಆಟ ಆಡೋದು, ಮತ್ತು ಬೇರೆದು ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾ ಇರ್ತಾರೆ. ಇನ್ನು ಅದಕ್ಕೆ ಅಕ್ಕ ತಗೊಂಡು ನಿನ್ಗೆ ಏನು ಬೇಕೋ ಹೇಳೋದನ್ನ ಎತ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ನಾವು ಇನ್ನೆಲ್ಲಾದರೂ ಹೋದರೆ ಮಕ್ಕಳಿಗೆ ಇನ್ನು ಸ್ವಲ್ಪ ಪ್ಯಾಂಪರ್ ಜಾಸ್ತಿ ಹಾಕ್ಬಿಡುತ್ತಲ್ವ, ಅವರು ನಮ್ಮ ನೆಂಟರು ಅಂದರೆ ನಮ್ಗೆ ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಆಗಿರೋರು ಏನು ಮಾಡ್ತಾರೆ ಅಂದರೆ, ಮಕ್ಕಳು ಅವಾಗ ತಾನೇ ಸಿಗೋದು ಅಂತ ಅಂದ್ಬಿಟ್ಟು ಅವ್ರನ್ನ ಇನ್ನೂ ಸ್ವಲ್ಪ ಮುದ್ದು ಜಾಸ್ತಿ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾರೆ. ಅಕ್ಕನೂ ಹಾಗೆ ಮಾಡ್ತಿದ್ರು. ಇನ್ನು ಅವನು ಏನು ಕೇಳಿದ್ರೆ ಅದನ್ನೆಲ್ಲ ತೋರಿಸಿ ನಿನಗೆ ಏನು ಬೇಕಪ್ಪ ಅಂತ ಕೇಳ್ತಿದ್ರು. ಇನ್ನು ಅಷ್ಟರಲ್ಲಿ ನಮ್ಮ ವಿಕ್ಕಿ ಸ್ಕೂಲಿಂದ ಬಂದುಬಿಟ್ಟ. ಇನ್ನು ವಿಕ್ಕಿ ಬಂದಿದ್ದ ತಕ್ಷಣ ನೆತ್ವಿಗೆ ಇನ್ನೂ ಖುಷಿ ಆಗಿಬಿಡ್ತು. ನಮ್ಮ ನೆತ್ವಿಗೆ ಏನು ಅಂದರೆ, ಅವ್ನ ಏಜ್ ಮಕ್ಕಳು ಇಲ್ಲಾಂದ್ರೆ ಅವ್ನಿಗಿಂತ ಸ್ವಲ್ಪ ದೊಡ್ಡವ್ರಾಗಲಿ ಪರವಾಗಿಲ್ಲ ಅಂಥವ್ರು ಸಿಕ್ಬಿಟ್ರೆ ಸಾಕು, ನಾವು ಯಾರೂ ಬೇಕಾಗಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡಿದ್ಬಿಡ್ತಾನೆ. ಇನ್ನು ಇವರಿಬ್ಬರು ಅಂತೂ ಸಿಕ್ಕಾಪಟ್ಟೆ ಆಟ ಆಡ್ಕೊಂಡಿದ್ರು ಚೆನ್ನಾಗೆ. ಮಕ್ಕಳಿಗೆ ಮಕ್ಕಳೇ ತಾನೇ, ನಾವು ದೊಡ್ಡವರು ಎಷ್ಟೇ ಇರಲಿ ಅವ್ರಿಗೆ ಅದನ್ನೆಲ್ಲ ಬೇಕಾಗಿರಲ್ಲ. ಮಕ್ಕಳ ಜೊತೆಗೆ ಮಕ್ಕಳಿದ್ರೆ ತುಂಬ ಖುಷಿಯಿಂದ ಚೆನ್ನಾಗಿ ಆಟ ಆಡಿಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ನಮ್ಮ ನಿತ್ವಿನೂ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅಣ್ಣ ಅಣ್ಣ ಅಂತ ಮಾತಾಡ್ತದ್ದು ಚೆನ್ನಾಗಿ ಅವ್ನಿಗೆ ಬರುತ್ತೆ. ಅಣ್ಣ ಅಕ್ಕ ಈ ಥರ ಎಲ್ಲ ಹೇಳ್ತಾರೆ ನೋಡಿ, ಇವೆಲ್ಲ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಆಟ ಆಡ್ಕೊತಾ ಇದ್ದರು. ಇನ್ನು ಒಳಗಡೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಇನ್ನು ಕೆಳಗಡೆ ಆಚೆಗಡೆ ಆಟ ಆಡ್ಲಿಕ್ಕಂತ ಬಂದುಬಿಟ್ರು. ನೋಡಿ ನಮ್ಮ ನಿತ್ವಿ ಎಷ್ಟೊಂದು ಖುಷಿಯಾಗಿದ್ದಾರೋ, ಎಷ್ಟೊಂದು ನಗ್ತಾ ಆಟ ಆಡ್ಕೊಂಡಿದ್ರು. ಇನ್ನು ನಮ್ಮ ಮನೆ ಹತ್ರ ಮಕ್ಕಳೆಲ್ಲ ಜಾಸ್ತಿ ಇಲ್ವಲ್ಲ, ಹಾಗಾಗಿ ಅವ್ನಿಗೆ ಆಟ ಆಡ್ಲಿಕ್ಕೆ ಯಾರೂ ಇರಲ್ಲ. ಆ್ಯಂಡ್ ನಾವು ತುಂಬ ಆಚೆನೂ ಕರ್ಕೊಂಡು ಹೋಗಲ್ವಲ್ಲ. ಈ ಥರ ಏನಾದರೂ ಬಂದಾಗ ಅವರು ಅಣ್ಣಂದಿರೋ ಅಕ್ಕಂದಿರೋ ಯಾರಾದರೂ ಸಿಕ್ಬಿಟ್ಟಿದ್ದಾರೆ ಅಂದರೆ ಖುಷಿ ಆಗ್ಬಿಟ್ಟು ಅವ್ರು ಮುತ್ತುಗಳು ಕೊಡೋದು, ಆಟ ಆಡೋದು, ಅವ್ರನ್ನ ಇವನು ಆಟ ಆಡಿಸ್ಬಿಡ್ತಾನೆ. ಅಷ್ಟೊಂದು ಇದು ಮಾಡ್ತಾನೆ, ತೀಟೆ ಮಾಡಿಕೊಂಡು ಎಲ್ಲ ಆಟ ಆಡ್ಕೊತಾ ಇದ್ರು. ಇನ್ನು ಆಟ ಆಡ್ಕೊಳ್ಳಿ ಬಿಡು ಅಂತ ಅಂದ್ಬಿಟ್ಟು ನಾವು ಹಾಗೆ ಸ್ವಲ್ಪ ಹೊತ್ತು ಕೂತು ನೋಡ್ಕೊಂಡಿದ್ವಿ. ಇನ್ನೆಲ್ಲ ಮಾತಾಡ್ಸ್ಕೊಬಿಟ್ಟು ಇನ್ನು ಊಟ ಮಾಡಿದರು. ಇನ್ನು ಊಟನ ಮುಗಿಸ್ಕೊಬಿಟ್ಟು ಸಂಜೆ ನಾವು ಬಿಡೋಷ್ಟೊತ್ತಿಗೆ 5:30 ಆಗಿಬಿಡ್ತು. ಇನ್ನು ಬರ್ತೀವಿ ಅಂತ ಹೇಳಿಬಿಟ್ಟು ಇನ್ನು ಸ್ಟಾರ್ಟ್ ಆಗ್ತಾಯಿದ್ದೀವಿ. ನಮ್ಮ ನೆತ್ವಿಗೆ ನೋಡಿ ಸೀಟ್ ಅವ್ರ ಪಪ್ಪ ಸೀಟ್ ಬೇಕಂತೆ, ಅವ್ನ ಸೀಟ್ ಬೇಡ ಅಂತ ಗಲಾಟೆ ಮಾಡ್ತಿದ್ರೆ ಇನ್ನು ಸ್ಟಾಪ್ ಮಾಡಿಬಿಡ್ತೀನಿ ನಿನ್ನಿಷ್ಟ ಅಂತ ಹೇಳಿದ್ರು. ಅಷ್ಟರಲ್ಲಿ ಸುಮ್ಮನೆ ಹೋಗಿ ಅವ್ನ ಸೀಟಲ್ಲಿ ಕುತ್ಕೊಂಡ್ಬಿಟ್ನು. ಇನ್ನು ಮನೆಗೆ ಬಂದು ಆದಮೇಲೆ ನಮ್ಮ ಹೆಂಗಸ್ರಿಗೆ ಏನು ಅಂದರೆ, ನಾವೆಷ್ಟೇ ದೂರ ಹೋಗಿ ಬರಲಿ, ಏನೇ ಆಗಲಿ, ನಾವು ಮನೆಗೆ ಬಂದಮೇಲೆ ನಮಗೋಸ್ಕರ ಕಾಯ್ತಾ ಇರೋ ಕೆಲಸಗಳಂತೂ ಸಾಕಷ್ಟಿರುತ್ತೆ. ನೀವು ಎಷ್ಟೇ ಮಾಡಿಟ್ಟು ಹೋಗಿರಿ, ಮತ್ತು ಇನ್ನೂ ಸಾಕಷ್ಟು ಕೆಲಸಗಳು ನಮಗೋಸ್ಕರ ಕಾಯ್ಕೊಂಡಿರುತ್ತೆ. ಇನ್ನು ನಮ್ಮ ನೆತ್ವಿ ಕೆಳಗಡೆ ಎಲ್ಲ ತಳ್ಳಿಬಿಟ್ಟಿದ್ರು. ಇನ್ನು ಅವನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ನೆಕ್ಸ್ಟ್ ಮನೆಯಲ್ಲಿ ಆಚೆ ಕಡೆ ಕಸ ಗುಡಿಸ್ಕೋಬೇಕಲ್ವ ಅಂತ ಅಂದ್ಬಿಟ್ಟು ಇನ್ನೆಲ್ಲನೂ ಒದರಿಸ್ಕೊತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋ ವಿಷಯ ಏನು ಅಂತಂದರೆ, ಒಬ್ರಿಗಂತಲೇ ಅಲ್ಲ, ಎಲ್ಲರಿಗೂ ಹೀಗೆ ಇರುತ್ತೆ. ನಾವೆಲ್ಲಾದರೂ ಹೋಗಿ ಬರ್ತಿರ್ತೀವಿ ಅಂದ್ಕೊಳ್ಳಿ, ಮತ್ತು ರೆಸ್ಟ್ ಮಾಡಲಿಕ್ಕೆಲ್ಲ ಆಗಲ್ಲ. ನಾವು ಮತ್ತೆ ಮನೆಗೆ ಬಂದು ಮತ್ತೆ ಮನೇನ ಯಥಾಸ್ಥಿತಿಗೆ ತರಬೇಕು ಅಂತಂದರೆ ಮತ್ತು ನಾವು ಹಿಂದೆಯೇ ಎಲ್ಲ ಕೆಲಸಗಳು ಮಾಡ್ಕೋಬೇಕು. ಹೋಗೋವಾಗ ಎಷ್ಟೇ ನೀವು ಕ್ಲೀನ್ ಮಾಡಿಟ್ಟು ಹೋಗಿರಿ, ಎಷ್ಟೇ ಎತ್ತಿಟ್ಟು ಹೋಗಿರಿ, ಮತ್ತು ಬಂದಮೇಲೆ ನಮಗೋಸ್ಕರ ಕಾಯ್ತಿರೋ ಕೆಲಸಗಳಂತೂ ಸಾಕಷ್ಟಿರುತ್ತೆ. ನಾವಿವಾಗ ಎಲ್ಲಾದರೂ ಟ್ರಿಪ್ಗೋ ಎಲ್ಲಾದರೂ ಹೋಗಿ ಬಂದಿರ್ತೀವಲ್ಲ, ನೆಕ್ಸ್ಟ್ ಮನೆಗೆ ಬಂದುಬಿಟ್ಟು ಅಷ್ಟೊತ್ತಿಗೆ ಟ್ರಿಪ್ಪಿಂದ ತಂದಿರೋ ಬಟ್ಟೆಗಳಾಗಲಿ ಎಕ್ಸೆಟ್ರಾ ನಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳೋದಾದ್ರೆ ಸಾಕಷ್ಟಿರುತ್ತೆ. ನಮಗೆ ರೆಸ್ಟ್ ಮಾಡಲಿಕ್ಕೆಲ್ಲ ಆಗಲ್ಲ. ನಮ್ಗೆ ಆ ಕೆಲಸಗಳೆಲ್ಲ ಮುಗಿಸ್ಕೊಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಮನೆ ಚೆನ್ನಾಗಿದ್ರೇ ಅಲ್ವಾ, ಮನೆ ಏನಾದರೂ ಹಂಗೂ ಹಿಂಗೂ ಇದ್ದರೆ ಇರಲಿಕ್ಕೆ ಆಗಲ್ಲ. ಎಲ್ಲರೂ ಬಂದು ರೆಸ್ಟ್ ಮಾಡಿಬಿಡ್ತಾರೆ. ಅವ್ರಿಗೆಲ್ಲರಿಗೂ ರೆಸ್ಟ್ ಮಾಡೋ ಆಪ್ಷನ್ ಇರುತ್ತೆ, ಬಟ್ ನಮಗೆ ಮಾತ್ರ ರೆಸ್ಟ್ ಮಾಡೋ ಆಪ್ಷನ್ ಇರಲ್ಲ. ಅದಕ್ಕೆ ಹೇಳ್ತಾರಲ್ವ, ಮನೆಯಲ್ಲಿ 24/7 ಕೆಲಸ ಮಾಡಿದ್ರೂ ಸಾಕಾಗಲ್ಲ, ಮನೆಯಲ್ಲಿ ಅಷ್ಟೊಂದು ಕೆಲಸ ಇರುತ್ತೆ.
ಆ್ಯಕ್ಚುಲಿ ಆಚೆ ಹೋಗಿ ಕೆಲಸ ಮಾಡೋರಿಗೆ ಏನು ಅಂತಂದರೆ ಟೈಮಿಂಗ್ಸ್ ಇರುತ್ತೆ, ಇಷ್ಟರಿಂದ ಇಷ್ಟವರೆಗೂ ಮಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು. ಬಟ್ ಮನೇಲಿ ಕೆಲಸ ಮಾಡೋರಿಗೆ ಆ ಥರ ಇರಲ್ಲ, ಸಿಕ್ ಲೀವ್ ಇರಲ್ಲ, ಕ್ಯಾಶುವಲ್ ಲೀವ್ಸ್ ಇರಲ್ಲ, ಏನೂ ಇರಲ್ಲ. ಹುಷಾರಿಲ್ಲದೆ ಇದ್ರೂ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ಇನ್ನು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಬಿಟ್ಬಿಟ್ಟಿದ್ದೀವಿ ಅಂತಂದರೆ ನೆಕ್ಸ್ಟ್ ಸ್ವಲ್ಪ ಹುಷಾರಾದಮೇಲೆ ಕೆಲಸ ಡಬಲ್ ಆಗುತ್ತೆ ಅಷ್ಟೇ, ಏನೂ ಇರಲ್ಲ. ನಾವು ವುಮೆನ್ಸ್ ಎಲ್ಲ ಫುಲ್ 24/7 ವರ್ಕ್ ಮಾಡೋರು, ನಮಗೆ ರಜಾನೇ ಸಿಗಲ್ಲ, ಎಂಥದ್ದು ಇರಲ್ಲ. ನಮ್ಮ ಮನೆ ಕೆಲಸಗಳಿಗೆಲ್ಲ ಹೋಮ್ ಮಿನಿಸ್ಟರ್ ನಾವೇ ಆಗಿರ್ತೀವಿ. ಎಲ್ಲ ಕೆಲಸವೂ ನಮಗೋಸ್ಕರ ಕಾಯ್ತಾ ಇರುತ್ತೆ. ಹೇಗೆ ಇರಲಿ, ನಾವು ಹೇಗೆ ಇರಲಿ, ನಮ್ಮ ಮನೆ ಕೆಲಸಗಳೆಲ್ಲ ಹಾಗೆ ನಮಗೋಸ್ಕರ ಕಾಯ್ತಾ ನಮ್ಮನ್ನು ಕರೀತಾ ಇರುತ್ತೆ. ನೋಡಿ ಈ ಕೆಲಸ ಇದೆ, ಆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಇನ್ನು ನಾವು ಮಾಡ್ಕೋಬೇಕು. ಇನ್ನು ಒಳಗಡೆ ಎಲ್ಲ ಕಸ ಗುಡಿಸಿದ್ದಾಯಿತು, ಇನ್ನು ಆಚೆನೂ ಗುಡಿಸ್ಕೊತಾ ಇದ್ದೀನಿ. ಗಾಳಿ ಜೊಂಬ ಅಲ್ವಾ, ಹಾಗಾಗಿ ಗಾಳಿಗೆ ಸಿಕ್ಕಾಪಟ್ಟೆ ಎಲ್ಲಿಲ್ದಿರೋ ಧೂಳು ಮನೆ ಹತ್ರನೇ ಬಂದುಬಿಟ್ಟಿರುತ್ತೆ. ನಮ್ಮದು ಸ್ವಲ್ಪ ಕಾಂಪೌಂಡ್ ದೊಡ್ಡದಲ್ವಾ, ಅಲ್ಲಂತೂ ಇನ್ನು ಹೇಳೋಂಗೆ ಇಲ್ಲ, ಅಷ್ಟೊಂದು ಕಸ ಬಂದುಬಿಡುತ್ತೆ. ಬೆಳಗ್ಗೆ ಸಂಜೆ ಕಂಪಲ್ಸರಿ ಗುಡಿಸ್ಲೇಬೇಕು, ಇಲ್ಲ ಅಂದರೆ ಅಷ್ಟೇ ಇನ್ನು ಕಾಡು ಆಗಿಬಿಡುತ್ತೆ. ಹಾಗಾಗಿ ಇನ್ನೆಲ್ಲನೂ ಗುಡಿಸ್ಕೊತಾ ಇದ್ದೀನಿ. ನಾನಿವತ್ತು ಸಂಜೆ ಕೆಲಸ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 6:30 ಆಗಿಬಿಟ್ಟಿತ್ತು. ಇನ್ನು ನಾವು ಅಲ್ಲಿ ಬಿಟ್ಟಿದ್ದೆ 5:30ಗೆ, ಹಾಫ್ ಆನ್ ಅವರ್ಗೆಲ್ಲ ಮನೆಗೆ ಬಂದುಬಿಟ್ವಿ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಇನ್ನು ಸೀರೆ ಗೀರೆ ಎಲ್ಲ ತೆಗೆದುಬಿಟ್ಟು ಜ್ಯುವೆಲ್ರಿ ಎಲ್ಲ ಎಲ್ಲೆಲ್ಲ ಎತ್ತಿಡ್ಬಿಡ್ಬೇಕಲ್ವ. ನನಗೆ ಅದೇ ಥರ ಇಷ್ಟ. ಎಲ್ಲಾದರೂ ಆಚೆ ಹೋಗಿ ಬಂದಿದ್ದೀವಿ ಅಂತಂದರೆ ನೆಕ್ಸ್ಟ್ ಮನೆಗೆ ಬಂದಿದ್ದ ತಕ್ಷಣ ಎಲ್ಲನೂ ಕ್ಲೀನಾಗಿ ಎಲ್ಲೆಲ್ಲ ಎತ್ತಿಟ್ಬಿಡ್ತೀನಿ. ನನಗೆ ಅದೇ ಥರ ಸ್ವಲ್ಪ ಹೊತ್ತು ಕೂತ್ಬಿಡೋಣ ಲೇಸಿಯಾಗಿ ಅಂತ ನನಗೆ ಅನಿಸೋದೇ ಇಲ್ಲ. ಹೇಳ್ತಾರಲ್ಲ OCD ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು, ಇಲ್ಲ ಅಂದರೆ ಮೈಂಡ್ ಕೆಲಸನೇ ಮಾಡಲ್ಲ. ಮೈಂಡ್ ಅಂದರೆ ಒಪ್ಪೋದೇ ಇಲ್ಲ. ಫಸ್ಟ್ ಎದ್ದೋಳು ಆ ಕೆಲಸನ ಮಾಡಿಬಿಡು, ಫಸ್ಟ್ ಎದ್ದೋಳು ಇದನ್ನು ಮಾಡು ಅದನ್ನು ಮಾಡು ಅಂತ ನನ್ನ ಮೈಂಡ್ ನನ್ನೇ ಇದು ಮಾಡ್ತಾ ಇರುತ್ತೆ. ಹಾಗಾಗಿ ನಾನು ಎಲ್ಲಾದರೂ ಹೋಗಿ ಬರಲಿ, ಫಸ್ಟ್ ನನ್ನ ಕೆಲಸಗಳನ್ನ ಮುಗಿಸ್ತೀನಿ. ಇನ್ನು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಎತ್ತಿಟ್ಬಿಟ್ಟು ನೆಕ್ಸ್ಟ್ ಮನೆ ಕೆಲಸನ ಶುರು ಮಾಡ್ಕೊಬಿಡ್ತೀನಿ. ಇದೊಂದೇ ನನಗೊಂದೊಂದು ಸಲ ಬೇಜಾರಾಗುತ್ತೆ. ಬಟ್ ಅಮ್ಮನ ಮನೆಗೆ ಹೋಗಿದ್ದೀನಿ ಅಂದರೆ ಹೆಂಗೆ ಗೊತ್ತಾ, ಬಿಸಾಕ್ಬಿಡ್ತೀನಿ, ನಮ್ಮಮ್ಮ ಎತ್ತಿಟ್ಕೊತಾರೆ ಅನ್ನೋ ಧೈರ್ಯ ನನಗೆ. ಅಲ್ಲಿ ನನಗೂ ನಮ್ಮ ಮನೆಯವರೆಲ್ಲ ಎತ್ತಿಟ್ಟಿದ್ರೆ, ಇಲ್ಲಿ ಈ ಮನೆಯಲ್ಲಿ ಎಲ್ಲರೂ ನಾನು ಎತ್ತಿಡಬೇಕು ಅಷ್ಟೇ ಅಲ್ವಾ. ಒಂದು ಕಡೆ ಒಂದೊಂದು ಥರ ಇರುತ್ತೆ, ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ ಅಂತ ಹೇಳಲಿಕ್ಕಾಗಲ್ವಲ್ಲ. ಒಂದು ಕಡೆ ಒಂದೊಂದು ಥರ ಅಷ್ಟೇ. ಹುಡುಗಿ ಲೈಫ್ ಅಂದ್ರೇ ಹಾಗೆ, ಒಂದು ಕಡೆ ಒಂದು ಫ್ಲೋವಲ್ಲಿ ಹೋಗ್ತಾ ಇರುತ್ತೆ, ಯಾರು ಏನೂ ಮಾಡಲಿಕ್ಕಾಗಲ್ಲ. ಎಲ್ಲರಿಗೂ ನಡೆಯೋದೇ ನಮಗೂ ನಡೀತಿದೆ, ಸ್ಪೆಷಲಾಗಿ ನಮಗೆ ಏನು ನಡೀತಿಲ್ವಲ್ಲ, ಎಲ್ಲರೂ ಹೀಗೆ ಮಾಡ್ತಿರ್ತಾರೆ. ಇವಾಗ ನಮ್ಮ ಮನೇಲಿರೋ ಅತ್ತೇನೋ ಹಾಗೆ ಇರ್ತಾರೆ, ಇನ್ನೊಂದು ಮನೆಯಿಂದ ನಮ್ಮ ಮನೆಗೆ ಅಂದರೆ ತಂದೆ ಮನೆಗೆ ಬಂದಿರ್ತಾರಲ್ಲ ಅಮ್ಮಂದ್ರೆ ಎಲ್ಲರಿಗೂ ಇದೇ ಥರ ನಡೆಯುತ್ತೆ. ಸ್ಪೆಷಲಾಗಿ ಯಾರಿಗೂ ಏನೂ ಇಲ್ಲ. ಇನ್ನು ನಮ್ಮ ನಿತ್ವಿ ಮಲಗಲಿಕ್ಕೆ ಅಂತ ಅಂದ್ಬಿಟ್ಟು ರೂಮ್ಗೆ ಹೋದರು. ಇನ್ನು ನೋಡ್ಬೋದು ಎಲ್ಲ ಕಿತ್ತು ಕೆಳಗಡೆ ಹಾಕ್ಬಿಟ್ಟಿದ್ನು. ಇನ್ನು ಅವನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಕೆಳಗೆ ಹಾಕಿದ್ನು. ಇನ್ನು ಅವನು ಎಲ್ಲ ಎತ್ತಿಟ್ಬಿಟ್ಟೆ. ಇನ್ನು ನೆಕ್ಸ್ಟ್ ಇವತ್ತು ಸೋಮವಾರ ಅಲ್ವಾ, ಹಾಗಾಗಿ ತರಕಾರಿನ ತೊಗೊಬಂದಿದ್ರು. ಇನ್ನು ಅವನ್ನೆಲ್ಲ ಒಂದು ಕಡೆ ಕ್ಲೀನಾಗಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ರಾತ್ರಿ ಟೈಮಲ್ಲಿ ಎಷ್ಟೇ ಕೆಲಸ ಇರಲಿ ಮಾಡ್ಕೊಬಿಡ್ಬೋದು. ಬಟ್ ಹಗಲತ್ತಲ್ಲೇ ಮಾಡಬೇಕಂದ್ರೆ ತುಂಬ ಕಷ್ಟ. ಹಗಲತ್ತಲ್ಲೂ ಅಂತಲ್ಲ, ಬೆಳಗ್ಗೆ ಹೊತ್ತು ಬರುತ್ತೆ ನೋಡಿ. ನೈಟ್ ಏನಾದರೂ ವರ್ಕ್ಸ್ನ ನಾವು ಹಾಗೆ ಪೋಸ್ಟ್ಪೋನ್ ಮಾಡಿ ಬಿಟ್ಬಿಟ್ಟಿದ್ದೀವಿ ಅಂತಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡೋದಂತೂ ತುಂಬ ಕಷ್ಟ ಆಗಿಬಿಡುತ್ತೆ. ನೈಟ್ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಕೆಲಸನೂ ಮುಗಿಸ್ಕೊಬಿಟ್ಟಿದ್ದೀವಿ ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಆರಾಮಾಗಿ ನಿಧಾನವಾಗಿ ಎಲ್ಲನೂ ಮಾಡ್ಕೋಬೋದು. ಇಲ್ಲಾಂದರೆ ಫುಲ್ ಕ್ಲಮ್ಸ್ ಆಗಿಬಿಡುತ್ತೆ. ಇನ್ನು ಮಕ್ಕಳಿರೋ ಮನೆಯಲ್ಲಂತೂ ಹೇಳಲಿಕ್ಕೆ ಆಗಲ್ಲ. ನಾವೆಷ್ಟೇ ಕೆಲಸ ಮಾಡ್ತಿದ್ರು ಬರ್ತಾನೆ ಇರುತ್ತೆ, ಮಕ್ಕಳು ಇದನ್ನು ಕೀಳ್ತಾನೆ ಇರ್ತಾರೆ. ಒಂದು ಕಡೆ ನಾವು ಎತ್ತಿಡ್ತಾ ಇದ್ದರೆ ಅವ್ರು ಇನ್ನೊಂದು ಕಡೆ ಕಿತ್ಕೊಂಡು ಹೋಗ್ತಿರ್ತಾರಲ್ವ. ಹಾಗಾಗಿ ಆಲ್ಮೋಸ್ಟ್ ಆಲ್ ಕೆಲಸಗಳೆಲ್ಲವನ್ನು ನಾವು ಮುಂಚೆನೇ ಈ ಥರ ಮಾಡ್ಕೊಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ಸುಲಭ ಆಗಿಬಿಡುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಇನ್ನು ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಬೀನ್ಸ್ ಆ್ಯಂಡ್ ಹಾಗೆ ಸ್ವಲ್ಪ ಲೇಡೀಸ್ ಫಿಂಗರು, ಇನ್ನು ನುಗ್ಗೆಕಾಯಿ, ಇನ್ನು ಮುಳ್ಳಂಗಿ ಇವನ್ನೆಲ್ಲ ತಂದಿದ್ರು. ಇನ್ನು ಎಲ್ಲವಲ್ಲಿ ಹಾಕ್ಕೊಬಿಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ ಏನೋ ಹೇಳ್ತಿದ್ರೆ ಇನ್ನು ಅವ್ರನ್ನ ಮಾತಾಡ್ಕೋತಾ ಇನ್ನು ಎಲ್ಲವನ್ನು ಎತ್ತಿಟ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸಪ್ರೇಟ್ ಇದಕ್ಕೆ ಹಾಕ್ಕೊಂಡು, ಇನ್ನು ಹಾಗೆ ಬೆಳ್ಳುಳ್ಳಿನ ಒಂದು ಸಪ್ರೇಟ್ ಬುಟ್ಟಿಗಳು ಬರುತ್ತಲ್ವ, ಬುಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ರೇಟ್ ಜಾಸ್ತಿ ಹಾಕಿಬಿಟ್ಟಿದೆ, ಸ್ವಲ್ಪ ಕಮ್ಮಿ ಯೂಸ್ ಮಾಡಮ್ಮ ಅಂತಿದ್ರು ನನ್ನ ಹಸ್ಬೆಂಡು. ಕೆಜಿ 50 ರೂಪಾಯಿ ಆಗಿದೆಯಂತೆ. ಇನ್ನು ಅವ್ರು ಹೇಳ್ತಿದ್ರು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ, ಸ್ವಲ್ಪ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತಂದರು. ಇನ್ನು ಆಯ್ತು ಬಿಡು, ಕಮ್ಮಿನೇ ಯೂಸ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಅನ್ನೆಲ್ಲವನ್ನು ಎತ್ತಿಟ್ಕೊತಾ ಇದ್ದೀನಿ. ಈ ಥರ ತರಕಾರಿ ಅಂದರೆ ನಾವು ವೀಕ್ಲಿ ಒನ್ಸ್ ತರಕಾರಿನ ತೊಗೊಬಂದ್ಕೊತೀವಿ. ಇನ್ ಕೇಸ್ ನಾವೇನಾದರೂ ಟೊಮೆಟೊ ನಾಟಿ ಮಾಡ್ಕೊಂಡಿರ್ತೀವಲ್ವ, ಅಲ್ಲೇನಾದರೂ ಹಾಕ್ಕೊಂಡಿದ್ದೀವಿ ಸ್ವಲ್ಪ ತರಕಾರಿ ಏನಾದರೂ ಅಂದರೆ ಒಂದು 2 ವೀಕ್ ಒಂದ್ಸಲ ತೊಗೊಬಂದ್ಕೊತೀವಿ. ಇನ್ನು ಟೊಮೆಟೊ ಎಲ್ಲ ಇವಾಗ ಹಾಕ್ಬಿಡ್ತಲ್ವ, ಇನ್ನೇನು ತರಕಾರಿ ಗಿಡಗಳಾಗಲಿ ಏನೂ ಅದರಲ್ಲಿ ಇರಲ್ಲ. ಹಾಗಾಗಿ ಇನ್ನು ವೀಕ್ಲಿ ಒಂದ್ಸಲ ತರಕಾರಿ ತೊಗೊಂಬಂದ್ಕೊಳ್ಳೋದೆ. ಇನ್ನು ಇದು ಬೇರೆ ಶ್ರಾವಣ ಅಲ್ಲ, ಶನಿವಾರಗಳಲ್ವ. ಈ ಶನಿವಾರಗಳಿಂದ ನಾವು ನಾನ್ ವೆಜ್ ಎಲ್ಲ ತಿನ್ಲಿಕ್ಕೆ ಹೋಗಲ್ವಲ್ಲ, ಇನ್ನು ಎಲ್ಲನೂ ತರಕಾರಿನೇ ತಿನ್ನಬೇಕು. ಇನ್ನು ಹಾಗಾಗಿ ಕಂಪಲ್ಸರಿ ವೀಕ್ಲಿ ಒನ್ಸ್ ತೊಗೊಬಂದ್ಕೊಂಡ್ರೆ ಸರಿ ಹೋಗೋದು.
ಇನ್ನು ಅದಕ್ಕೆ ನನ್ನ ಹಸ್ಬೆಂಡು ನಮ್ಮನ್ನು ಮನೆ ಹತ್ರ ಬಿಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಸಂತೆಗೆ ಹೋಗಿ ತಗೊಂಡು ಇನ್ನು ಅವ್ರಿಗೇನೋ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಬಂದಿದ್ರು. ಇನ್ನು ನಿತ್ವಿ ಮಲಗಾದ್ಮೇಲೆ ನಾನು ಇವನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ ಕೇಸ್ ನಮ್ಮ ನಿತ್ವಿ ಏನಾದರೂ ಎತ್ಕೊಂಡಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ತೊಗೊಂಡೋಗಿ ಅಲ್ಲಿ ಸ್ವಲ್ಪ ಬಿಸಾಕ್ಬಿಡ್ತಾರೆ. ಆವಾಗ ಫ್ರಸ್ಟ್ರೇಷನಲ್ಲಿ ಒಂದು ಒದೇನೂ ಬೀಳುತ್ತೆ. ಹಾಗಾಗಿ ಬೇಡ ಬಿಡು ಅಂತ ಅಂದ್ಬಿಟ್ಟು ಅವ್ರು ಮಲ್ಗೋವರೆಗೂ ಸುಮ್ಮನೆ ಇದ್ದೆ. ಆಮೇಲೆ ಪಾತ್ರೆನೆಲ್ಲ ತೊಳ್ಕೊಬಿಟ್ಟು ಎಲ್ವೆಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾನು ತರಕಾರಿನ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ನನಗೆ ಈ ಥರ ಲೇಡೀಸ್ ಫಿಂಗರ್ ಬರುತ್ತಲ್ವ, ಇದು ಅಂದರೆ ಒಂಥರ ಎಳೆ ಥರ ಇರುತ್ತಲ್ವ, ಹಾವು ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹಸಿ ತರಕಾರಿ ತಿಂದರೆ ತುಂಬ ಒಳ್ಳೆಯದು. ನಾವು ಕಂಪ್ಲೀಟಾಗಿ ಕುಕ್ ಮಾಡ್ಕೊಂಡು ವೆಜಿಟೇಬಲ್ಸ್ ತಿನ್ನೋದ್ರಿಗಿಂತನೂ ಈ ಥರ ಹಸಿವು ತಿಂದು, ಇಲ್ಲಾಂದರೆ ಅರ್ಧಂಬರ್ಧ 50% ಕುಕ್ ಆಗಿರುತ್ತೆ ನೋಡಿ, ಆ ವೆಜಿಟೇಬಲ್ಸ್ ತಿಂದಿದ್ದೀವಿ ಅಂದರೆ ತುಂಬ ಹೆಲ್ದಿಯಾಗಿರ್ತೀವಿ, ತುಂಬ ಚೆನ್ನಾಗಿರುತ್ತೆ. ನಾವು ಆದಷ್ಟು ವೆಜಿಟೇಬಲ್ಸ್ ತುಂಬ ತಿನ್ನಲಿಕ್ಕೆ ಪ್ರಯತ್ನ ಪಡಬೇಕು. ಬೇರೆ ಇದ್ರಿಗಿಂತ ತಿನ್ನೋದ್ರಿಗಿಂತ ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ತಿಂದರೆ ನಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರ್ತೀವಿ. ನಮ್ಮ ಮನೆಯಲ್ಲಂತೂ ಕಂಪಲ್ಸರಿ ವೀಕ್ ಫುಲ್ ಎಲ್ಲನೂ ವೆಜಿಟೇಬಲ್ಸಿಂದನೇ ನಾವು ಸಾಂಬಾರು ಮಾಡೋದು. ನಾನ್ ವೆಜ್ ಸ್ವಲ್ಪ ಕಮ್ಮಿ ತಿಂತೀವಲ್ವ, ಹಾಗಾಗಿ ಆಲ್ಮೋಸ್ಟ್ ಆಲ್ ವೆಜಿಟೇಬಲ್ಸಿಂದನೇ ತುಂಬ ಮಾಡ್ತಾ ಇರ್ತೀವಿ. ನನಗಂತೂ ಅಮ್ಮ ಮನೇಲಿದ್ದಾಗ ಸ್ವಲ್ಪ ನಾನ್ ವೆಜ್ ತುಂಬ ಅಭ್ಯಾಸ ಆಗಿತ್ತು. ಬಟ್ ಈಗಂತೂ ವೆಜಿಟೇಬಲ್ಸ್ ಎಲ್ಲನೂ ಆರಾಮಾಗಿ ತಿನ್ಕೊಬಿಡ್ತೀನಿ. ಮುಂದೆ ಸ್ವಲ್ಪ ತರಕಾರಿಗಳೆಲ್ಲ ತಿನ್ನೋದು ಕಮ್ಮಿ ಇತ್ತು, ಬಟ್ ಈಗೇನೂ ಇಲ್ಲ, ಎಲ್ಲನೂ ಆರಾಮಾಗಿ ತಿಂದ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಕೊತ್ತಂಬರಿನ ತಂದಿದ್ದರು. ಮದುವೆಗಂತೂ ಮುಂಚೆ ಅಂತೂ ಎಲ್ಲನೂ ಕ್ಲೀನಾಗಿ ಬಿಡಿಸ್ಕೊತಿದ್ದೆ. ಇವಾಗ ಏನು ಮಾಡ್ತೀನಿ ಅಂದರೆ ಬುಡ ಬರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಇಟ್ಕೊಬಿಡ್ತೀನಿ. ಮತ್ತು ಹಾಕೋವಾಗ ಒಂದ್ಸಲ ನೋಡಿಕೊಂಡು ನಾವು ವಾಶ್ ಮಾಡ್ಕೊಂಡು ಹಾಕ್ಕೊಬಿಡ್ತೀನಿ. ನಾನು ನುಗ್ಗೆಕಾಯಿ ತಂದಿದ್ದರು. ನುಗ್ಗೆಕಾಯಿ ಸ್ವಲ್ಪ ಜಾಸ್ತಿ ತಂದುಬಿಟ್ಟಿದ್ದಾರೆ. ಸ್ವಲ್ಪ ರೇಟೇನೋ ಕಮ್ಮಿ ಇದ್ದಾಗಿದೆ ನುಗ್ಗೆಕಾಯಿ. ಆ್ಯಕ್ಚುಲಿ ನೆಕ್ಸ್ಟ್ ಏನೋ ಊರಲ್ಲಿ ಬಂದಿತ್ತು ನುಗ್ಗೆಕಾಯಿ ಮಾರಕ್ಕೆ ಅಂತ ಅಂದ್ಬಿಟ್ಟು ಆಟೋಲ್ಲಿ ಹಾಕೋ ಬಂದಿದ್ದರು. ಲಾಸ್ಟ್ ಟೈಮ್ ಅಂತೂ ನುಗ್ಗೆಕಾಯಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಇತ್ತು. ಇನ್ನು ಇವೆಲ್ಲೆಲ್ಲ ಹಾಕ್ಕೊಂಡಿದ್ದೀನಲ್ವ, ಎಲ್ವೆಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತಿದ್ದೀನಿ. ನಾನೇನೋ ಡೈರೆಕ್ಟಾಗಿ ಹಾಕ್ಕೊಬಿಟ್ಟಿದ್ದೀನಿ ಎಲ್ಲನೂ. ನಾವೇನೋ ಒಂದು 2-3 ದಿನದಲ್ಲಿ ಈ ತರಕಾರಿನೆಲ್ಲ ಮುಗಿಸ್ಕೊಬಿಡ್ತೀನಿ ನಾನು. ತುಂಬ ದಿನ ಏನೋ ಇಟ್ಕೊಳ್ಳಿಕ್ಕೆ ಹೋಗಲ್ಲ. ನುಗ್ಗೆಕಾಯಿ ಸಾರೊಂದಿನ, ಮುಲ್ಲಂಗಿ ಸಾರೊಂದಿನ ಈ ಥರ ಮಾಡ್ಕೊಬಿಡ್ತೀನಿ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಬುಟ್ಟಿ ಬರುತ್ತಲ್ವ, ಇನ್ನು ಅದನ್ನು ಒಂದು ಕಡೆ ಇಟ್ಕೊಬಿಟ್ಟೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ವಲ್ಲ, ಇನ್ನು ಅವನು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಎಲ್ಲ ಡೈರೆಕ್ಟಾಗಿ ಇಟ್ಕೊಬಿಟ್ಟು, ಅಂದರೆ ನಾವು ಫ್ರಿಜ್ಜೆಲ್ಲ ಹಿಡಿಯಲ್ವಲ್ಲ ನುಗ್ಗೆಕಾಯಿ ಇಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡ್ಕೊಬಿಟ್ಟು ಚಿಕ್ಕದಾಗಿ, ಅಂದರೆ ಅರ್ಧ ಕಟ್ ಮಾಡಿಕೊಂಡು ಇನ್ನು ಫ್ರಿಜ್ಗೆ ಇಟ್ಕೊಬಿಡ್ತಿದ್ದೀನಿ. ಫಸ್ಟ್ ನುಗ್ಗೆಕಾಯಿನ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ. ಹಾಗಾಗಿ ಇದೇ ಥರ ಇಟ್ಕೊತಿದ್ದೀನಿ. ನುಗ್ಗೆಕಾಯಿ ಕಂಪ್ಲೀಟ್ ಅಂದರೆ ಒಂಥರ ಬಾಡ್ದಾಗ ಆಗಿಬಿಡುತ್ತಲ್ವ ತುಂಬ ದಿನ ಇಟ್ಟಿದ್ರೆ, ಹಾಗಾಗಿ ಫಸ್ಟ್ ನುಗ್ಗೆಕಾಯಿನ ಸಾಂಬಾರನ್ನ ಮಾಡ್ಕೊಬಿಡ್ತೀನಿ. ಇನ್ನು ಅವನ್ನೆಲ್ಲ ಎಲ್ವಲ್ಲಿ ಎತ್ತಿಟ್ಬಿಟ್ಟು ಇನ್ನು ನೆಕ್ಸ್ಟ್ ನಮ್ಮ ನೆತ್ವಿಗೂ ಇನ್ನು ಫ್ಲ್ಯಾಶ್ ಕಾರ್ಡ್ಸ್ ಬರುತ್ತಲ್ವ, ಇನ್ನು ಇವನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ಅವನು ಎಷ್ಟು ಸಲ ಬಿಸಾಕ್ತಾನೆ ಗೊತ್ತಾ ಇವನ್ನೆಲ್ಲ. ನನಗಂತೂ ಎತ್ತಿಟ್ಟು ಸಾಕಾಗ್ಬಿಟ್ಟಿದೆ. ನಾನು ಒಂದು ಕಡೆ ಮಾಡ್ತಾ ಇರೋದು, ಅವನೊಂದು ಕಡೆ ಕಿತ್ತಾ ಇರೋದು ಅಷ್ಟೇ. ನಾನು ಎಷ್ಟೇ ಹೇಳಿ ಅವ್ನು ನನ್ನ ಮಾತೆಲ್ಲ ಕೇಳಿಸ್ಕೊಳ್ಳೋದೇ ಇಲ್ಲ. ಅವನ ದಾರಿ ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋತಾ ಇರ್ತಾನೆ. ದಿನಕ್ಕೊಂದು 10 ಸಲ ಆದರೂ ಕಿತ್ತು ಬಿಸಾಕ್ಬಿಡ್ತಾನೆ. ನನಗೇನೋ ಅವೆಲ್ಲ ಅಲ್ಲೇ ಇದ್ದರೆ ನನಗೆ ಕಣ್ಣು ಮುಚ್ಚಲಿಕ್ಕೂ ಆಗಲ್ಲ. ನನಗೊಂಥರ ಅವಲ್ಲೇ ಇದಲ್ವ ಎತ್ತಬೇಕು ಅಂತ ಇರುತ್ತೆ. ಹಾಗಾಗಿ ಅವ್ನು ಮತ್ತೆ ಎಲ್ಲ ಮಲಗಲಿಕ್ಕಿಂತ ಮುಂಚೆ ಎಲ್ಲ ಕಿತ್ತು ಹೋಗಿಬಿಟ್ಟಿದ್ನು. ಇನ್ನು ಅವನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಬಿಡ್ತಾ ಇದ್ದೀನಿ. ಈ ಫ್ಲ್ಯಾಶ್ ಕಾರ್ಡ್ಸ್ ತಂದು ಸ್ವಲ್ಪ ಯೂಸ್ ಆಗ್ತಿದೆ ನಮ್ಮ ನೆತ್ವಿಗೆ. ಅಟ್ಲೀಸ್ಟ್ ಸ್ವಲ್ಪನಾದರೂ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಮುಂಚೆ ಅಂತೂ ಫೋನ್ ಬೇಕು ಅಂತ ಕೇಳ್ತಿದ್ರೆ, ಈಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಅರ್ಥ ಮಾಡಿಕೊಂಡು ಇದ್ರ ಜೊತೆನೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಹಾಗೂ ಈಗ ಅಟ್ಲೀಸ್ಟ್ ಸ್ವಲ್ಪತ್ತಾದರೂ ಕೂರ್ತಾರಲ್ವ ಅನ್ನೋ ಥರ. ಇನ್ನು ಇವನ್ನ ನಾನು ಸೋಕೇಶಲ್ಲೇ ಇಟ್ಕೋತಾ ಇದ್ದೀನಿ. ಬಾಕ್ಸ್ ಕಿತ್ತಾಕ್ಬಿಟ್ಟಿದ್ದಾನೆ ನೆತ್ವಿ, ಹಾಗಾಗಿ ಇನ್ನು ಸೋಕೇಶಲ್ಲೇ ಇಟ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಇಟ್ಟು ಇನ್ನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಇವನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ರು, ಕೆಳಗಡೆ ಹಾಕ್ಬಿಡ್ತಾರೆ. ನಮ್ಮ ನೆತ್ವಿಗೆ ಏನಂದರೆ ಅಭ್ಯಾಸ, ಈ ಟೀಪ ಇದೆಯಲ್ವ, ಇದು ತಗಲ್ಸ್ಕೊಳುತ್ತೆ ಅಂತ ಅಂದ್ಬಿಟ್ಟು ಈ ಮೋರ್ ಕೆಟ್ಟಿದ್ದೀವಿ ನಾವು. ಇದ್ರ ಮೇಲೆ ಬೆಡ್ಶೀಟ್ ಒಂದು ದಿಂಬು ಆ್ಯಂಡ್ ಹಾಗೆ ನೆತ್ವಿದು ಜೋಜಿ ಬರುತ್ತಲ್ವ, ಅದನ್ನು ಇಟ್ಟಿರ್ತೀವಿ. ದಿನಕ್ಕೊಂದು 100 ಸಲ ಕಿತ್ಬಿಡ್ತಾನೆ. ನೀನು ಎಷ್ಟೇ ಹೇಳು, ನಾನು ಬೇಡ ಅಂದಷ್ಟು ಅವ್ನು ಮಾಡೋದು ಜಾಸ್ತಿ. ಇನ್ನೆಲ್ಲ ಕಿತ್ಬಿಟ್ಟು ಹಾಕಿದ್ನ, ಇನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ಕಿಚನಲ್ಲಿ ಇನ್ನೊಂದು ಸಲ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮಲಗಲಿಕ್ಕಿಂತ ಮುಂಚೆ ಫಸ್ಟ್ ಎಲ್ಲನೂ ಕಿಚನ್ ಈ ಥರ ಒಂದು ಸಲ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಮಲ್ಕೋತೀನಿ. ಇನ್ನೆಲ್ಲ ಮುಗೀತು, ಇನ್ನು ಲೈಟ್ ಆಫ್ ಮಾಡ್ಕೊಂಡು ಬಂದುಬಿಡ್ತಾ ಇದ್ದೀನಿ. ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸೋದು ಮರ್ತೋಗ್ಬೇಡಿ. ಬಾಯ್.